So hey everyone, welcome to all of you to my channel Imam D classes. Okay, so in this video we will discuss the case study problems. Okay, case study problems based on overhead ಎಲ್ಲ ನಿಮಗೆ ಹೆಂಗೆ ಕೇಳಬಹುದು case study problems ಅಂತ ಬರ್ರಿಪ್ಪ. The following is budget figures of Shankar Engineering Company for the year 2001. Materials rupees 1,80,000, direct labor cost rupees 1,50,000, overhead charges rupees 1,20,000, labor hours 30,000 hours, machine hours 24,000 hours. Calculate overhead absorption rates under direct labor cost method, number 2 direct labor hour rate and machine hour rate method, and prepare a comparative cost sheet for job number 333 using under mentioned date. Direct material rupees 10,000, direct wages rupees 8,250, labor hours worked 1,800, machine hours worked 1,400. ಬರೀಪ ಫಸ್ಟ್ ಏನ್ರಿ ಕಾಸ್ಟ್ ಶೀಟ್ ರೆಡಿ ಮಾಡೋಣ್ರಿ. ಇದು ಕೇಸ್ ಸ್ಟಡಿ ಪ್ರಾಬ್ಲಮ್. ಇದು ಕೇಸ್ ಸ್ಟಡಿ ಪ್ರಾಬ್ಲಮ್ ಭಾಳ ಇಂಪಾರ್ಟೆಂಟ್ ಐತ್ರಿ. ಕಾಸ್ಟ್ ಶೀಟ್ ಆಫ್ ಕಂಪನಿ ಹೆಸರು ಏನ್ರಿಪ್ಪ? ಅದು ಶಂಕರ್ ಅಲ್ಲ, ಅದು ಶಂಕರ್ ಇಂಜಿನಿಯರಿಂಗ್ ಕಂಪನಿ, ಶಂಕರ್ ಇಂಜಿನಿಯರಿಂಗ್ ಕಂಪನಿ ಇಂಜಿನಿಯರಿಂಗ್ ಕಂಪನಿ ಫಾರ್ ದ ಇಯರ್ ಏನಿದು 2001. ಕಾಸ್ಟ್ ಶೀಟ್ ಆಫ್ ಓಕೆ ಶಂಕರ್ ಇಂಜಿನಿಯರಿಂಗ್ ಕಂಪನಿ ಫಾರ್ ದ ಇಯರ್ 2001 ಅಂತ ಬರೀಪ. ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ ಸೊ ವೇಟ್ ಅ ಮಿನಿಟ್. ಓಕೆ ಈಗೇನ್ರಿಪ್ಪ ಸ್ವಲ್ಪ ಅಮೌಂಟ್ ಕಾಲಮ್ ಇದು ಮಾಡ್ತೀನಿ. ಸ್ವಲ್ಪ ಜಾಗ ಬೇಕು. ಅಮೌಂಟ್ ಬರೋಕೆ ಸ್ವಲ್ಪ ಜಾಗ ಬೇಕು. ಅಷ್ಟು ಜಾಸ್ತಿ ಬೇಡ. ಓಕೆ ಎಷ್ಟಿರಲಿ. ಕರೆಕ್ಟಾ? ಬರ್ರಿಪ್ಪ ಫಸ್ಟ್ ಪರ್ಟಿಕ್ಯುಲರ್ಸ್ ಏನ್ರಿಪ್ಪ ಇದು? ಫಸ್ಟ್ ನಾವು ಏನು ತಗೋಬೇಕಾ? ಓಕೆ ಫಸ್ಟ್ ಡೈರೆಕ್ಟ್ ಮಟೀರಿಯಲ್ಸ್ ತಗೋಬೇಕು. ಏನ್ರಿಪ್ಪ? ಫಸ್ಟ್ ಡೈರೆಕ್ಟ್ ಮಟೀರಿಯಲ್ಸ್ ತಗೋಬೇಕು. ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲಿತ್ತು? ಇದು ಎಲ್ಲಿತ್ತು ನೋಡ್ರಿ, ಮ್ಯಾಲೆ ಇನ್ಫಾರ್ಮೇಶನ್ ನೋಡ್ರಿಪ್ಪ. ಇಲ್ಲಿ ಮ್ಯಾಲೆ ಇನ್ಫಾರ್ಮೇಶನ್ ಮಟೀರಿಯಲ್ಸ್ ಅಂದ್ರೆ ಏನ್ರಿಪ್ಪ? ಇದು ಡೈರೆಕ್ಟ್ ಮಟೀರಿಯಲ್ಸ್. ಇದು ಓಕೆ ತಗೋರಿಪ್ಪ. ಸರಿ ಸ್ವಲ್ಪ ಇದು ಮಾಡ್ತೀನಿ. ಓಕೆ ಅಮೌಂಟ್ ಕಾಲಮಲ್ಲೇ ಇದು ರೈಟ್ ಸೈಡ್. ಬರ್ರಿ ಫಸ್ಟ್ ಏನ್ರಿ ಡೈರೆಕ್ಟ್ ಮಟೀರಿಯಲ್ಸ್ ತಗೋರಿಪ್ಪ ನೀವು. ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲಿತ್ತು? ಡೈರೆಕ್ಟ್ ಮಟೀರಿಯಲ್ಸ್ ಇಲ್ಲಿ ನೋಡ್ರಿಪ್ಪ. ಡೈರೆಕ್ಟ್ ಮಟೀರಿಯಲ್ಸ್ ಇದು ಮಟೀರಿಯಲ್ಸ್ ಅಂದ್ರೆ ಮ್ಯಾಲೆ ಐತೆ ನೋಡ್ರಿಪ್ಪ. ಕೆಳಗಡೆ ನೋಡ್ಬೇಡ್ರಿ, ಮ್ಯಾಲೆ ನೋಡ್ರಿ. ಮ್ಯಾಲೆ ಮಟೀರಿಯಲ್ಸ್ ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟಿಪ್ಪ? 1,80,000 ತಗೋರಿಪ್ಪ. ಇಲ್ಲಿ 1,80,000 ಕರೆಕ್ಟಾ? ಈಗ ಆ್ಯಡ್ ಮಾಡ್ಕೋಬೇಕು. ಏನ್ರಿಪ್ಪ? ಆ್ಯಡ್ ಇಲ್ಲಿ ಐತಲ್ರಿ, ಆ್ಯಡ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ. ಏನ್ರಿ? ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಐತಲ್ಲ, ಇದು ಏನ್ರಿದ್ದು? ಡೈರೆಕ್ಟ್ ವೇಜಸ್. ಇದು ಏನ್ರಿದ್ದು? ಡೈರೆಕ್ಟ್ ವೇಜಸ್ ಅಂದ್ರೆ ಏನ್ರಿಪ್ಪ? ಅದು ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನಿದ್ದು? ಡೈರೆಕ್ಟ್ ಲೇಬರ್ ಕಾಸ್ಟ್. ಡೈರೆಕ್ಟ್ ವೇಜಸ್ ಅಂದ್ರೆ ಏನ್ರಿಪ್ಪ? ಡೈರೆಕ್ಟ್ ಲೇಬರ್ ಕಾಸ್ಟ್. ತಿಳಿತು ನಿಮಗೆ? ಡೈರೆಕ್ಟ್ ವೇಜಸ್ ಅಂದ್ರೆ ಏನ್ರಿಪ್ಪ? ಡೈರೆಕ್ಟ್ ಲೇಬರ್ ಕಾಸ್ಟ್. ನೆನ್ಪಿಟ್ಕೊರಿದ್ದು ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿತ್ತು? 1,50,000 ತಗೋರಿಪ್ಪ. 1,50,000 ಕರೆಕ್ಟಾ? 1,50,000. ಈಗ ಏನು ಮಾಡ್ಕೋಬೇಕ್ರಿಪ್ಪ? ಅದು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿರಿಪ್ಪ 1,80,000 ಪ್ಲಸ್ 1,50,000 ಎಷ್ಟಿಪ್ಪ? ಇದು 3,30,000 ಕರೆಕ್ಟಾ? ಇದು ಏನು ಹೆಸರು ಕೊಡ್ತೀರಪ್ಪ? ಏನು ಹೆಸರು ಕೊಡ್ತೀರಪ್ಪ ನೀವು? ಇಲ್ಲೇ ಪ್ರೈಮ್ ಕಾಸ್ಟ್ ಅಂತ. ಏನ್ರಿಪ್ಪ? ಪ್ರೈಮ್ ಕಾಸ್ಟ್ ಕರೆಕ್ಟಾ? ಸಾರಿ ಪ್ರೈಮ್ ಕಾಸ್ಟ್. ಈಗ ನೆಕ್ಸ್ಟ್ ಮತ್ತೆ ಆ್ಯಡ್ ಮಾಡ್ತೀರಿ. ಏನು ಮಾಡ್ತೀರಿ? ಮತ್ತೆ ಆ್ಯಡ್ ಏನ್ರಿಪ್ಪ? ಅದು ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲ, ಅದು ಫ್ಯಾಕ್ಟ್ರಿ ಓವರ್ ಹೆಡ್ ಎಲ್ಲೈತ್ರಿಪ್ಪ? ಫ್ಯಾಕ್ಟ್ರಿ ಓವರ್ ಹೆಡ್ ಎಲ್ಲೈತ್ರಿ? ಫ್ಯಾಕ್ಟ್ರಿ ಓವರ್ ಹೆಡ್ ಎಲ್ಲೈತ್ರಿ? ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲೈತಿ ನೋಡ್ರಿ. ಫ್ಯಾಕ್ಟ್ರಿ ಓವರ್ ಹೆಡ್ ಐತಲ್ಲ. ಓವರ್ ಹೆಡ್ ಚಾರ್ಜಸ್ ಅಂದ್ರೆ ಏನ್ರಿಪ್ಪ? ಫ್ಯಾಕ್ಟ್ರಿ ಓವರ್ ಹೆಡ್ ತಗೋರಿಪ್ಪ. ಫ್ಯಾಕ್ಟ್ರಿ ಓವರ್ ಹೆಡ್ ಬ್ರಾಕೆಟ್ ಅಲ್ಲೇ ಓವರ್ ಹೆಡ್ ಚಾರ್ಜಸ್ ಅಂದ್ರೆ ಏನ್ರಿಪ್ಪ? ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಏನಿದ್ದು? ಓವರ್ ಹೆಡ್ ಚಾರ್ಜಸ್ ಎಷ್ಟಿದೆಪ್ಪ? ಅದು ಓವರ್ ಹೆಡ್ ಚಾರ್ಜಸ್ 1,20,000 ತಗೋರಿ. 1,20,000 ಇದು ಇಲ್ಲೇ ಬರ್ಬೇಕು. ಇದು ಕಂಟ್ರೋಲ್ ಎಕ್ಸ್ ಇಲ್ಲೇ ಬರ್ಕೋಬೇಕು. ಅದು ಕಂಟ್ರೋಲ್ ವಿ. ತಡಿ
control V ಇಲ್ಲೇ ಪ್ರೈಮ್ ಕಾಸ್ಟ್ ಈಗ ಪ್ರೈಮ್ ಕಾಸ್ಟ್ ಎಷ್ಟಿಪ್ಪ ಅದು 3,30,000 ಅದರೊಳಗೆ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ರಿಪ್ಪ ಅದು ಓವರ್ ಹೆಡ್ ಚಾರ್ಜಸ್ ಎಷ್ಟಿದು 1,20,000 ತಗೋರಿಪ್ಪ 1,20,000 ಓಕೆ ಈಗ ಏನು ಮಾಡ್ತೀರಿ ಆ್ಯಡ್ ಮಾಡ್ಕೋಬೇಕು 3,30,000 ಪ್ಲಸ್ 1,20,000 ಏನ್ರಿಪ್ಪ ಇದು 4,50,000 ಇದು ಏನ್ರಿಪ್ಪ ನಿಮ್ದು ವರ್ಕ್ಸ್ ಕಾಸ್ಟ್ ಇದು ನಿಮ್ದು ಏನ್ರಿಪ್ಪ ವರ್ಕ್ಸ್ ಕಾಸ್ಟ್ ಮುಗಿತ್ರಿ ಇಲ್ಲಿ ವರ್ಕ್ಸ್ ಕಾಸ್ಟ್ ಮಟ್ಟ ಮುಗಿತ್ರಿ ಓಕೆ ಆಯ್ತು ನೋಡ್ರಿಪ್ಪ ತಿಳಿತ್ರಿ ಇದು ಫಸ್ಟ್ ಒಂದು ಸ್ಯಾಂಪಲ್ ಇದು ಒಂದು ನಾರ್ಮಲ್ ಕಾಸ್ಟ್ ಶೀಟ್ ರೆಡಿ ಮಾಡಿರಿ ಬರೀ ವರ್ಕ್ಸ್ ಕಾಸ್ಟ್ ಮಟ್ಟ ಡೈರೆಕ್ಟ್ ಮೆಟೀರಿಯಲ್ಸ್ ಇಂದ ಬರೀ ವರ್ಕ್ಸ್ ಕಾಸ್ಟ್ ಮಟ್ಟ ಇದು ಮಾಡಿರಿಪ್ಪ ಈಗ ಬರ್ರಿಪ್ಪ ಫಸ್ಟ್ ಏನೇನ್ರಿಪ್ಪ ಅದು ನಂಬರ್ ಒನ್ ಏನಿದ್ದು ರೋಮನ್ ನಂಬರ್ ಒನ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಥಡ್ ಹೌದಾ ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಥಡ್ ತಗೋರಿಪ್ಪ ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಥಡ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಥಡ್ ಫಾರ್ಮುಲಾ ನೋಡ್ರಿಪ್ಪ ಅಲ್ಲೇ ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಥಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ಲೇಬರ್ ಕಾಸ್ಟ್ ಇಂಟು 100 ಇದು ಫಾರ್ಮುಲಾ ರೀ ಇದು ಫಾರ್ಮುಲಾ ಈಗ ಫಾರ್ಮುಲಾ ಫಿಲ್ ಮಾಡ್ರಿ ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಥಡ್ ಇಸ್ ಈಕ್ವಲ್ ಟು ಫಸ್ಟ್ ಏನ್ರಿಪ್ಪ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಎಲ್ಲಿತ್ರಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲಿ ನೋಡಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್ ಐತಲ್ರಿ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲಿ ಐತಲ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿಪ್ಪ ಅದು ಫ್ಯಾಕ್ಟ್ರಿ ಓವರ್ ಹೆಡ್ 1,20,000 ತಗೋರಿಪ್ಪ 1,20,000 ಬರೀಪ್ಪ ಇಲ್ಲ 1,20,000 ಕರೆಕ್ಟಾ ಡಿವೈಡೆಡ್ ಬೈ ಏನ್ ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಏನ್ರಿ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಲ್ಲಿತ್ರಿಪ್ಪ ಅದು ಡೈರೆಕ್ಟ್ ಲೇಬರ್ ಕಾಸ್ಟ್ ಇಲ್ಲಿ ನೋಡಿ ಡೈರೆಕ್ಟ್ ಲೇಬರ್ ಕಾಸ್ಟ್ 1,50,000 ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟು 1,50,000 ಆಯ್ತಾ ಇಲ್ಲ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿದ್ದು 1,50,000 ತಗೋರಿಪ್ಪ ಡೈರೆಕ್ಟ್ ಲೇಬರ್ ಕಾಸ್ಟ್ 1,50,000 ಕರೆಕ್ಟಾ ಆಮೇಲೆ ಏನ್ರಿ ಇಂಟು 100 ಮಾಡಿದ್ದು ಎಷ್ಟ್ರಿ 1,20,000 ಡಿವೈಡೆಡ್ ಬೈ 1,50,000 ಇಂಟು 100 ಎಷ್ಟ್ರಿ 80% ಇದು ಏನ್ರಿ 80% ಇದು ನಿಮ್ದು ಆನ್ಸರ್ 80% ನಿಮ್ದು ಆನ್ಸರ್ ತಿಳಿತ್ರಿ ಇದು ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಥಡ್ ನಂಬರ್ ಟು ಏನ್ರಿಪ್ಪ ಇದು ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ಫಾರ್ಮುಲಾ ನೋಡ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಲೇಬರ್ ಅವರ್ಸ್ ಇಂಟು 100 ಬರಂಗಿಲ್ಲ ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಲೇಬರ್ ಅವರ್ಸ್ ಈಗ ಮಾಡ್ರಿಪ್ಪ ಎಷ್ಟ್ರಿ ಈಗ ಮಾಡ್ರಿ ಇಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟ್ರಿಪ್ಪ ಅದು ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದ್ದು 1,20,000 ತಗೋರಿಪ್ಪ 1,20,000 ಕರೆಕ್ಟಾ ಆಮೇಲೆ ಡಿವೈಡೆಡ್ ಬೈ ಲೇಬರ್ ಅವರ್ಸ್ ಬೇಕು ನಮಗೆ ಏನ್ ಬೇಕ್ರಿಪ್ಪ ಲೇಬರ್ ಅವರ್ಸ್ ಬೇಕು ಎಲ್ಲಿತ್ರಿಪ್ಪ ಲೇಬರ್ ಅವರ್ಸ್ ಮೇಲೆ ನೋಡ್ಬೇಕು ಆಯ್ತು ನೋಡ್ರಿ ಲೇಬರ್ ಅವರ್ಸ್ ಮೇಲೆ ಲೇಬರ್ ಅವರ್ಸ್ ಎಷ್ಟಿಪ್ಪ ಅದು ಮೇಲೆ 30,000 ಅವರ್ಸ್ ಎಷ್ಟಿಪ್ಪ 30,000 ಅವರ್ಸ್ ತಗೋರಿಪ್ಪ 30,000 ಡಿವೈಡೆಡ್ ಬೈ 30,000 ಈಗ ಮಾಡ್ರಿ ಈಗ ಮಾಡ್ರಿ 1,20,000 ಡಿವೈಡೆಡ್ ಬೈ 30,000 ಎಷ್ಟ್ರಿದು ರುಪೀಸ್ 4 ಅಲ್ಲ ಅದು ರುಪೀಸ್ 4 ಪರ್ ಅವರ್ ಇದು ಏನ್ರಿಪ್ಪ ನಿಮ್ದು ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ತಿಳಿತ್ರಿ ಸಿಂಪಲ್ ಐತಲ್ಲ ಅದು ಓಕೆ ಮುಗೈತ್ರಿ ಇದು ನೆಕ್ಸ್ಟ್ ಬರ್ರಿಪ್ಪ ನಂಬರ್ 3 ಏನ್ರಿಪ್ಪ ಅದು ನಂಬರ್ 3 ಇಲ್ಲಿ ಮಷೀನ್ ಅವರ್ ರೇಟ್ ಮೆಥಡ್ ತಗೋರಿಪ್ಪ ಮಷೀನ್ ಅವರ್ ಇಲ್ಲಿ ನೋಡ್ರಿ ಮಷೀನ್ ಅವರ್ ರೇಟ್ ಮೆಥಡ್ ಇಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಮಷೀನ್ ಅವರ್ಸ್ ಇದು ಫಾರ್ಮುಲಾ ರೀಪ್ಪ ಈಗ ಫಾರ್ಮುಲಾ ಫಿಲ್ ಮಾಡೋಣ್ರಿ ಇಸ್ ಈಕ್ವಲ್ ಟು ಏನ್ರಿಪ್ಪ ಫಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿಪ್ಪ ಅದು 1,20,000 ಕರೆಕ್ಟಾ ಡಿವೈಡೆಡ್ ಬೈ ಏನ್ ಬೇಕು ನಮ್ಗೆ ಈಗ ಮಷೀನ್ ಅವರ್ಸ್ ಬೇಕು ನಮ್ಗೆ ಏನ್ ಬೇಕ್ರಿಪ್ಪ ಮಷೀನ್ ಅವರ್ಸ್ ಬೇಕು ಎಲ್ಲಿತ್ರಪ್ಪ ಮಷೀನ್ ಅವರ್ಸ್ ಐತ್ ನೋಡಿಲ್ಲ ಮಷೀನ್ ಅವರ್ಸ್ ಎಷ್ಟಿಪ್ಪ ಮೇಲೆ 24,000 ಎಷ್ಟಿದು ಮಷೀನ್ ಅವರ್ಸ್ ಮೇಲೆ 24,000 ತಗೋರಿಪ್ಪ 24,000 ಈಗ ಮಾಡ್ರಿಪ್ಪ ಎಷ್ಟ್ರಿ ಇಸ್ ಈಕ್ವಲ್ ಟು 1,20,000 ಡಿವೈಡೆಡ್ ಬೈ 24,000 ಎಷ್ಟು ಬಂತು ರೀ ರುಪೀಸ್ 4 ಅಲ್ಲ ಅದು ರುಪೀಸ್ 5 per hour wait a minute
ಓಕೆ ಬರ್ರಿಪ್ಪ ಏನ್ರಿದ್ದು 1,20,000 ಅಲ್ಲದು ತಡೀರಿಪ್ಪ ಫಸ್ಟ್ ಇದು ಮಾಡ್ತೀನಿ ಕರೆಕ್ಟ್ ಐತಿಲ್ಲಪ್ಪ ನೋಡ್ತೀನಿ ಮೇಲೆದು ಎಷ್ಟಿದ್ದು 1,20,000 ಅಲ್ಲದು 1,20,000 ಡಿವೈಡೆಡ್ ಬೈ ಎಷ್ಟಿದ್ದು 30,000 ಏನಾಯ್ತು ಇಪ್ಪತ್ತು 30,000 ಇಸ್ ಈಕ್ವಲ್ ಟು ಕರೆಕ್ಟ್ ಬಂತಲ್ಲ ಇದು ₹4 ಅವರ್ ಬಂದ್ರಿಪ್ಪ ಈಗ ಇದು ಮಾಡ್ರಿಪ್ಪ ಈಗ 1,20,000 1,20,000 ಡಿವೈಡೆಡ್ ಬೈ ಏನಿದೆ 24,000 ಎಷ್ಟು ರೀ ₹5 per hour ಬಂತ್ರಿಪ್ಪ ₹5 per hour ಕರೆಕ್ಟ್ ಐತ್ರಿಪ್ಪ ₹5 ಕರೆಕ್ಟ್ ಐತ್ರಿ ಓಕೆ ತಡಿತಡಿದು ಮಷೀನ್ ಅವರ್ ರೇಟ್ ಮಾಡಿದ್ರೆ ನಿಮಗೆ ಸಿಗ್ತಿರಿಪ್ಪ ಓಕೆ ಇದು ಮುಗಿದ ಮೇಲೆ ಏನು ಬರ್ರಿ ಈಗ ಏನಿದು ಕಂಪೇರಿಟಿವ್ ಅದು ಪ್ರಿಪೇರ್ ಅ ಕಂಪೇರಿಟಿವ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 333 ಜಾಬ್ ನಂಬರ್ 33 ಆಫ್ ಅಂತ ಬರೀಬೇಕಲ್ಲ ಆಯ್ತು ನೋಡಿಲ್ಲ ಕಂಪೇರಿಟಿವ್ ಕಾಸ್ಟ್ ಶೀಟ್ ಆಫ್ ಅಂತ ಬರೀತೀನಿ ಕಂಪೇರಿಟಿವ್ ಕಾಸ್ಟ್ ಶೀಟ್ ಆಫ್ ಶಂಕರ್ ಇಂಜಿನಿಯರಿಂಗ್ ಕಂಪನಿ ಫಾರ್ ದ ಇಯರ್ 2001 ಫಾರ್ ಜಾಬ್ ನಂಬರ್ 333 ಕರೆಕ್ಟಾ ಇಲ್ಲೇ ಪರ್ಟಿಕ್ಯುಲರ್ಸ್ ಬರ್ಬೇಕು ಡೈರೆಕ್ಟ್ ಲೇಬರ್ ತಡೀರಿ ಹೋಗತ್ತಿಲ್ರಿ ಅದು ಇಲ್ಲೇ ಪರ್ಟಿಕ್ಯುಲರ್ಸ್ ಇಲ್ಲೇ ಡೈರೆಕ್ಟ್ ಲೇಬರ್ ಕಾಸ್ಟ್ ಏನ್ರಿ ಫಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ನೆಕ್ಸ್ಟ್ ಏನ್ರಿಪ್ಪ ಇಲ್ಲೇ ಲೇಬರ್ ಅವರ್ ರೇಟ್ ನೆಕ್ಸ್ಟ್ ಏನ್ರಿಪ್ಪ ಮಷೀನ್ ಅವರ್ ರೇಟ್ ಹಿಂಗೆ ಬೇಕಂದ್ರೆ ಹಿಂಗೆ ಬರೀರಿಪ್ಪ ಕರೆಕ್ಟಾ ನೋಡ್ರಿ ಕರೆಕ್ಟ್ ಐತಲ್ರಿ ಇದು ಈ ಥರ ಬರೀಬೇಕು ಇಲ್ಲಾಂದ್ರೆ ಏನ್ರಿಪ್ಪ ಡೈರೆಕ್ಟ್ ಲೇಬರ್ ಕಾಸ್ಟ್ ಫಸ್ಟ್ ಐತಿ ಆಮೇಲೆ ಡೈರೆಕ್ಟ್ ಲೇಬರ್ ಹೌದಲ್ಲ ಫಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಐತ್ರಿಪ್ಪ ಅದಕ್ಕೇನ್ರಿ ಡೈರೆಕ್ಟ್ ಲೇಬರ್ ಕಾಸ್ಟ್ ಸೆಕೆಂಡ್ ಏನ್ರಿಪ್ಪ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಐತ್ರಿಪ್ಪ ಅದಕ್ಕೆ ಸೆಕೆಂಡ್ ಲೇಬರ್ ಅವರ್ ರೇಟ್ ಲೇಬರ್ ಅವರ್ ರೇಟ್ ಬೇಕಂದ್ರೆ ಡೈರೆಕ್ಟ್ ಲೇಬರ್ ಅವರ್ ಬರೀಪ್ಪ ಅಲ್ಲಿ ಡೈರೆಕ್ಟ್ ಅಂತ ಬರೀ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಕರೆಕ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಆಮೇಲೆ ಏನ್ರಿಪ್ಪ ಇದು ಥರ್ಡ್ ಮಷೀನ್ ಅವರ್ ರೇಟ್ ಥರ್ಡ್ ಏನ್ರಿಪ್ಪ ಮಷೀನ್ ಅವರ್ ರೇಟ್ ಐತಲ್ಲ ಇಲ್ಲ ಸೀರೀಸ್ ಐತಲ್ಲ ಅದು 1 2 3 ಕರೆಕ್ಟ್ ಐತಲ್ಲ ಅದು ಬೇಕಂದ್ರೆ ನಂಬರ್ ಬರೀರಿಪ್ಪ ಇದು 1 ಇದು 2 ಇದು ಏನ್ರಿಪ್ಪ 3 ಅಲ್ಲ ಹೆಂಗದ್ ನೋಡ್ರಿಪ್ಪ ಸೇಮ್ ಟು ಸೇಮ್ ಬರೀ 1 2 3 ಅಂತ ಬರ್ರಿ ಸ್ಟಾರ್ಟ್ ಮಾಡೋಣ್ರಿ ಈಗ ಸೊಲ್ಯೂಷನ್ ಏನ್ರಿಪ್ಪ ಇಲ್ಲಿ ಅಂತ ಫಸ್ಟ್ ಡೈರೆಕ್ಟ್ ಮಟೀರಿಯಲ್ ಸೇಮ್ ರೀ ಅಲ್ಲಿ ಮಾಡಿದಲ್ರಿ ಸೇಮ್ ಟು ಸೇಮ್ ಮಾಡ್ಬೇಕು ಡೈರೆಕ್ಟ್ ಮಟೀರಿಯಲ್ಸ್ ಇಲ್ಲ ಅಂದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಹೌದಲ್ಲ ಡೈರೆಕ್ಟ್ ಮಟೀರಿಯಲ್ಸ್ ಬರೀಲ್ಲ ಡೈರೆಕ್ಟ್ ಮಟೀರಿಯಲ್ಸ್ ಇದು ಎಲ್ಲಿ ನೋಡ್ಬೇಕಾ ಅದು ಹಳೆ ಮಾಡಿದಲ್ರಿ ನಾವು ಬರೀ ಮ್ಯಾಲಿನ ಪಾರ್ಟ್ ಅಷ್ಟು ನೋಡಿದ್ರಿಪ್ಪ ನಾವು ಮ್ಯಾಲಿನ ಪಾರ್ಟ್ ಈ ಕೆಳಗಡೆ ಪಾರ್ಟ್ ನೋಡ್ರಿಪ್ಪ ಕಂಪೇರಿಟಿವ್ ಮಾಡ್ಬೇಕಂದ್ರೆ ಕೆಳಗಿನ ಪಾರ್ಟ್ ಡೈರೆಕ್ಟ್ ಮಟೀರಿಯಲ್ ಕೆಳಗಿಂದ ಪಾರ್ಟ್ ನೋಡ್ಬೇಕು ನೀವು ಡೈರೆಕ್ಟ್ ಮಟೀರಿಯಲ್ ಎಷ್ಟಿರ್ಬೋದು ₹10,000 ಡೈರೆಕ್ಟ್ ಮಟೀರಿಯಲ್ ಎಷ್ಟಿರ್ಬೋದು ₹10,000 ಎಲ್ಲ ಕಡೆ 10,000 ಬರೀರಿಪ್ಪ ಎಲ್ಲ ಕಡೆ 10,000 ತಡೀರಿ ಇದು ಎಲ್ಲ ಈ ಸೈಡ್ ಮಾಡ್ತೀನಿ 10,000 ಎಲ್ಲ ಕಡೆ ಬರೀರಿಪ್ಪ ಈಗ ಇದನ್ನು 10,000 ತಡೀತ್ರಿ ಈಗೇನ್ರಿಪ್ಪ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಏನಿದ್ದು ಡೈರೆಕ್ಟ್ ವೇಜಸ್ ಅಂದ್ರೆ ಏನ್ರಿಪ್ಪ ಡೈರೆಕ್ಟ್ ವೇಜಸ್ ಅಂದ್ರೆ ಏನಿದ್ದು ಡೈರೆಕ್ಟ್ ವೇಜಸ್ ಅಂದ್ರೆ ಓಕೆ ಕರೆಕ್ಟ್ ಐತ್ರಿ ಡೈರೆಕ್ಟ್ ವೇಜಸ್ ಕರೆಕ್ಟ್ ಐತಿ ಕೊಡ್ಬಿಟ್ಟಾರ ರೆಡಿಮೇಡ್ ಕೊಡ್ಬಿಟ್ಟಾರ ಅವರು ಡೈರೆಕ್ಟ್ ವೇಜಸ್ ಬೇಕು ನಿಮಗೆ ಕೆಳಗಡೆ ಪಾರ್ಟ್ ನೋಡ್ರಿಪ್ಪ ಅಲ್ಲೇ ಡೈರೆಕ್ಟ್ ವೇಜಸ್ ಐತಿರಲಿ ಡೈರೆಕ್ಟ್ ವೇಜಸ್ ಎಷ್ಟಿರ್ಬೋದು ಡೈರೆಕ್ಟ್ ವೇಜಸ್ 8,250 ತಗೋರಿಪ್ಪ ಎಲ್ಲ ಕಡೆ 8,250 ಎಲ್ಲ ಕಡೆ 8,250 ಎಲ್ಲ ಕಡೆ ಅದು ಬರೀರಿಪ್ಪ ಈಗ ಕಂಟ್ರೋಲ್ ಸಿ 8,250 ಈಗ ಮಾಡ್ರಿಪ್ಪ ನಿಮ್ಗೆ ಏನು ಸಿಗ್ತೈತ್ರಿಪ್ಪ ಪ್ರೈಮ್ ಕಾಸ್ಟ್ ನಿಮಗೆ ಸಿಗ್ತೈತ್ರಿ ಪ್ರೈಮ್ ಕಾಸ್ಟ್ ಮಾಡ್ರಿ 10,000 ಪ್ಲಸ್ 8,250 18,250 ಕರೆಕ್ಟಾ ಆಮೇಲೆ ಇಲ್ಲೇ ಸೇಮ್ 18,250 ಆಮೇಲೆ ಇಲ್ಲೇ ಸೇಮ್ 18,250 ಕರೆಕ್ಟ್ ರೀ ಇದು ಪ್ರೈಮ್ ಕಾಸ್ಟ್ ರೀ ಇದು ಏನಿದು ಪ್ರೈಮ್ ಕಾಸ್ಟ್ ಈಗ ನೀವೇನು ಮಾಡಬೇಕು ಆ್ಯಡ್ ಮಾಡ್ಕೋಬೇಕು ಏನ್ರಿಪ್ಪ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲೇ ಫ್ಯಾಕ್ಟ್ರಿ ಓವರ್ ಹೆಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ರಿಪ್ಪ ಫಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲಿ ನಂಬರ್ 1 ಅಂತ ಹಾಕ್ರಿ ನಂಬರ್ ಒನ್ ಏನ್ರಿಪ್ಪ ಇಲ್ಲಿ ಇದು ಕಾಪಿ ಪೇಸ್ಟ್ ಮಾಡಿದ್ದು ನಂಬರ್ ಒನ್ ಕಾಪಿ ಪೇಸ್ಟ್ ಮಾಡಿದ್ದು ತಡೀರಿ ಇದು ಕಾಪಿ ಪೇಸ್ಟ್ ಮಾಡ್ತೀನಿ ನಾನು ಇದು ಕಾಪಿ ಪೇಸ್ಟ್ ಮಾಡ್ತೀನಿ ತಡೀರಿಪ್ಪ ಇದು ಬೇಡ
ಡೈರೆಕ್ಟ್ ಲೇಬರ್ ಕಾಸ್ಟ್ ಬೇಡ, ಬರೀ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಬರೀತೀನಿ ನಾನು. ಏನ್ರಿ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಬರೀತೀನಿ. ನಂಬರ್ 1 ಡೈರೆಕ್ಟ್ ಲೇಬರ್ ಕಾಸ್ಟ್. ನಂಬರ್ 1 ಡೈರೆಕ್ಟ್ ಲೇಬರ್ ಕಾಸ್ಟ್. ನೋಡ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲೇ ಏನ್ರಿಪ್ಪ ನಂಬರ್ 1 ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಬರೀತೀನಿ, ಬರೀ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ. ಈಗ ಏನು ಮಾಡ್ತೀನಿ, ಇದೇ ಒಳಗೆ ಏನು ಮಾಡ್ತೀನಿ ಏನ್ರಿದ್ದು ಐತೆ ನೋಡ್ರಿಪ್ಪ ಅಲ್ಲಿ 80%. ಏನ್ರಿ 80% 80% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಏನ್ರಿ ಆನ್ಸರ್ ಏನ್ರಿಪ್ಪ ಅದು 80% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್. 80% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್ ನೆನ್ಪಡ್ಕೋರಿ. 80% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಬರೀರಿಪ್ಪ ಇಲ್ಲಿ. 80% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಏನ್ರಿದು 80% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಇದು ಅರ್ಥ ಏನ್ರಿಪ್ಪ 80% ತಗೋಬೇಕು ಎದರ ಮೇಲೆ, ಡೈರೆಕ್ಟ್ ಲೇಬರ್ ಕಾಸ್ಟ್ ಮೇಲೆ. ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಡೈರೆಕ್ಟ್ ವೇಜಸ್. ಅದಕ್ಕೆ 80% ಆಫ್ ಡೈರೆಕ್ಟ್ ವೇಜಸ್. 80% ಆಫ್ ಡೈರೆಕ್ಟ್ ವೇಜಸ್. 80% ಆಫ್ ಡೈರೆಕ್ಟ್ ವೇಜಸ್. ಅದಕ್ಕೆ ಏನು ಮಾಡ್ಬೇಕು ಕ್ಯಾಲ್ಕುಲೇಷನ್ ಮಾಡಿರಿಪ್ಪ. 80% ಅಂದ್ರೆ ಏನ್ರಿಪ್ಪ 80/100 ಕರೆಕ್ಟ್ ಇಂಟು ಡೈರೆಕ್ಟ್ ವೇಜಸ್ ಮೇಲೆ. ಡೈರೆಕ್ಟ್ ವೇಜಸ್ ಇಲ್ಲಿ ಐತ್ರಿಪ್ಪ. ಡೈರೆಕ್ಟ್ ವೇಜಸ್ ಇಲ್ಲಿ ಐತ್ರಿ. ನಮ್ಮ ಕಡೆ ಎಷ್ಟಿಪ್ಪ ಅದು ಡೈರೆಕ್ಟ್ ವೇಜಸ್ ಎಲ್ಲ ಕಡೆ ಸೇಮ್ ಟು ಸೇಮ್ 8250 ಐತ್ರಿಪ್ಪ. ಎಲ್ಲ ಕಡೆ 80% ಆಫ್ 8250. 250 ಮೇಲೆ ತಗೋರಿಪ್ಪ. ಈಗ 250 ಮೇಲೆ ತಗೋರಿ. ಎಷ್ಟು ಬಂದು ನೋಡ್ರಿಪ್ಪ ಈಗ. ನೋಡ್ರಿ ಐತಲ್ರಿ 80% ಆಫ್ ಡೈರೆಕ್ಟ್ ವೇಜಸ್. ಮಾಡ್ರಿಪ್ಪ ಈಗ ಯಾವ ಕಾಲಮಲ್ಲಿ ತಗೋಬೇಕಿದ್ದು, ಯಾವ ಕಾಲಮಲ್ಲಿ ತಗೋಬೇಕು ನೀವು, ಬರೀ ಡೈರೆಕ್ಟ್ ಲೇಬರ್ ಕಾಸ್ಟ್ ಮೇಲೆ. ಕಾಸ್ಟ್ ಕಾಲಮಲ್ಲಿ ಎಷ್ಟು ತಗೋಬೇಕು ನೀವು, ಬರೀ ಡೈರೆಕ್ಟ್ ಲೇಬರ್ ಕಾಸ್ಟ್ ಕಾಲಮಲ್ಲಿ ಎಷ್ಟು ತಗೋಬೇಕು ನೀವು. ಮಾಡ್ರಿಪ್ಪ ಈಗ ಎಷ್ಟು ಬಂತ್ರಿ ಆನ್ಸರ್ ಅದು ಮಾಡ್ರಿ. 80/100 ಇಂಟು 2250 ಸಾರಿ 8250 ಮಾಡ್ರಿಪ್ಪ. ಎಷ್ಟು ಆನ್ಸರ್ 6600. ಸೆಕೆಂಡ್ ಕಾಲಮ್ ಡ್ಯಾಶ್ ಬರಂಗಿಲ್ಲ. ಥರ್ಡ್ ಕಾಲಮ್ ಅಲ್ಲೇ ಬರಂಗಿಲ್ಲ. ಸರಿತ್ರಿ. ಹಾಂ ಓಕೆ, ಇದು ಮುಗಿತ್ರಿ. ಈಗ ನಂಬರ್ ಟು ಏನ್ರಿಪ್ಪ ಅದು ಡೈರೆಕ್ಟ್ ಲೇಬರ್ ಅವರ್ ರೇಟ್. ಏನ್ರಿ ಡೈರೆಕ್ಟ್ ಲೇಬರ್ ಅವರ್ ರೇಟ್. ಇದು ಕಾಪಿ ಪೇಸ್ಟ್ ಮಾಡ್ತೀನಿ. ಡೈರೆಕ್ಟ್ ಲೇಬರ್ ಅವರ್ ರೇಟ್ ನೋಡ್ರಿಪ್ಪ ಅಲ್ಲಿ. ಡೈರೆಕ್ಟ್ ಲೇಬರ್ ಅವರ್ ರೇಟ್. ಡೈರೆಕ್ಟ್ ಲೇಬರ್ ಅವರ್ ರೇಟ್ ಸರಿ ಎಲ್ಲೇ ಮಾಡ್ಕೋಬೇಕದು. ಏನಿದು ಡೈರೆಕ್ಟ್ ಲೇಬರ್ ಅವರ್ ರೇಟ್. ಇಲ್ಲಿ ಏನ್ರಿಪ್ಪ ಅಲ್ಲೇ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಅಂದ್ರೆ ಏನ್ರಿಪ್ಪ ಇದು. ಆಕ್ಚುಲಿ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಅಂದ್ರೆ ಏನ್ರಿಪ್ಪ ಅದು. ಡೈರೆಕ್ಟ್ ಲೇಬರ್ ಅವರ್ ರೇಟ್ ಲೇಬರ್ ಅವರ್ಸ್. ಇಲ್ಲಿ ಏನ್ರಿಪ್ಪ ಇಲ್ಲೇ ಲೇಬರ್ ಅವರ್ಸ್ ಇಂಟು ಲೇಬರ್ ಅವರ್ ರೇಟ್. ಇದು ಫಾರ್ಮುಲಾ ಏನ್ರಿದು ಡೈರೆಕ್ಟ್ ಲೇಬರ್ ಅವರ್ಸ್. ಏನ್ರಿಪ್ಪ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮಾಡಕ ಲೇಬರ್ ಅವರ್ಸ್ ಇಂಟು ಲೇಬರ್ ಅವರ್ ರೇಟ್. ಫಸ್ಟ್ ನಿಮ್ಗೆ ಏನ್ ಬೇಕ್ರಿಪ್ಪ ಈಗ ಲೇಬರ್ ಅವರ್ಸ್ ಬೇಕು. ಲೇಬರ್ ಅವರ್ಸ್ ಎಲ್ಲಿತ್ರಿಪ್ಪ ಅದು ಲೇಬರ್ ಅವರ್ಸ್ ಇಲ್ಲಿ ನೋಡ್ರಿಪ್ಪ ಅಲ್ಲಿ ಲೇಬರ್ ಅವರ್ಸ್ ವರ್ಕ್ಡ್. ಏನ್ರಿ ಲೇಬರ್ ಅವರ್ಸ್ ವರ್ಕ್ಡ್ ಎಷ್ಟಿಪ್ಪ ಅದು 1800 ತಗೋರಿಪ್ಪ. 1800 ಇಂಟು ಈಗ ನಿಮ್ಗೆ ರೇಟ್ ಬೇಕಲ್ಲ. ರೇಟ್ ಎದಾದ್ರ ರೇಟ್ ಬೇಕ್ರಿಪ್ಪ ನಿಮ್ಗೆ ಲೇಬರ್ ಅವರ್ ರೇಟ್ ಬೇಕು ನಿಮ್ಗೆ. ಲೇಬರ್ ಅವರ್ ರೇಟ್ ಬರ್ರಿಪ್ಪ ಇಲ್ಲಿ ಐತ್ರಿ ಲೇಬರ್ ಅವರ್ ರೇಟ್. ಇಲ್ಲೈತೆ ನೋಡಿಪ್ಪ ಲೇಬರ್ ಅವರ್ ರೇಟ್ ಎಷ್ಟಿಪ್ಪ ಇದು ₹4 per hour. ಲೇಬರ್ ಅವರ್ ರೇಟ್ ಎಷ್ಟಿದು ₹4 per hour ತಗೋರಿಪ್ಪ. ₹4 per hour ಮಾಡ್ರಿಪ್ಪ. ಈಗ ಯಾವ ಕಾಲಮಲ್ಲಿ ಹೋಗ್ಬೇಕು ನೀವು. ಈಗ ಯಾವ ಕಾಲಮಲ್ಲೇ ಬರೀ ಸೆಕೆಂಡ್ ಕಾಲಮಲ್ಲೇ ಹೋಗ್ಬೇಕು ನೀವು. ಸೆಕೆಂಡ್ ಕಾಲಮಲ್ಲೇ ಬರಿಬೇಕಾ ಮಾಡೋದು. ಸೆಕೆಂಡ್ ಕಾಲಮಲ್ಲೇ ಎಷ್ಟಿಪ್ಪ ಅದು 1800 ಇಂಟು 4 ಮಾಡ್ರಿಪ್ಪ. ಎಷ್ಟಿದ್ದು 7200 ಮುಗೈತ್ರಿ. ಈಗ ಫಸ್ಟ್ ಕಾಲಮ್ ಡ್ಯಾಶ್ ಫಸ್ಟ್ ಕಾಲಮಲ್ಲಿ ಡ್ಯಾಶ್ ಆಮೇಲೆ ಥರ್ಡ್ ಕಾಲಮಲ್ಲಿ ಡ್ಯಾಶ್ ಕರೆಕ್ಟಾ. ಹಾಂ ಓಕೆ. ಈಗ ನೆಕ್ಸ್ಟ್ ಏನ್ರಿಪ್ಪ ಈಗ ಥರ್ಡ್ ಏನ್ರಿಪ್ಪ ಇದು ಇಲ್ಲಿ ನೋಡಿ ಥರ್ಡ್ ಮಷೀನ್ ಅವರ್ ರೇಟ್. ತಗೋರಿಪ್ಪ. ಮಷೀನ್ ಅವರ್ ರೇಟ್ ಅಲ್ಲೇ ಏನ್ರಿಪ್ಪ ಇಲ್ಲಿ ಫಸ್ಟ್ ಫಾರ್ಮುಲಾ ಅವ್ರಿಪ್ಪ. ಮಷೀನ್ ಅವರ್ಸ್
machine hours into machine hour rate. machine hours into machine hour rate. ಬರ್ರಿ ಫಸ್ಟ್ ನಿಮ್ಗೆ ಏನು ಬೇಕ್ರಿಪ್ಪ ಇಲ್ಲಿ ಮಷೀನ್ ಅವರ್ಸ್ ಬೇಕು ನಿಮಗೆ. ಮಷೀನ್ ಅವರ್ಸ್ ಎಲ್ಲಿತ್ರಿಪ್ಪ ಅದು ಮಷೀನ್ ಅವರ್ಸ್ ಇಲ್ಲೈತೆ ನೋಡಿಪ್ಪ ಅಲ್ಲೇ ಮಷೀನ್ ಅವರ್ಸ್ ವರ್ಕ್ಡ್ ಅಂತ ಐತಲ್ಲ 1400 ತಗೋರಿಪ್ಪ 1400 ಕರೆಕ್ಟಾ ಇಂಟು ಏನು ಬೇಕು ನಿಮಗೆ ಈಗ ಮಷೀನ್ ಅವರ್ ರೇಟ್ ಬೇಕು ನಮಗೆ. ಎಲ್ಲಿತ್ರಿಪ್ಪ ಅದು ಮಷೀನ್ ಅವರ್ ರೇಟ್ ಇಲ್ಲೈತೆ ನೋಡಿಪ್ಪ ಮಷೀನ್ ಅವರ್ ರೇಟ್ ಎಷ್ಟಿದ್ದು ಮಷೀನ್ ಅವರ್ ರೇಟ್ ನಿಮ್ದು ₹5 per hour. ಏನ್ರಿ ₹5 per hour. ₹5 per hour machine hour rate ₹5 per hour ತಗೋರಿಪ್ಪ. ₹5 per hour ₹5 per hour. ಯಾವ ಕಾಲಮಲ್ಲಿ ಹೋಗ್ಬೇಕು ನಿಮಗೆ? ಮೂರನೇ ಕಾಲಮ್ಗೆ ಹೋಗ್ಬೇಕು. ಮೂರನೇ ಕಾಲಮಲ್ಲೇ ಹೋಗ್ರಿಪ್ಪ. ಮಾಡಿದ್ದು 1400 ಇಂಟು 5 ಮಾಡಿರಿಪ್ಪ. ಎಷ್ಟು ರೀ? 7000. ಓಕೆ ಮುಗಿತ್ರಿ. ಈಗ ಮಾಡಿರಿಪ್ಪ ಟೋಟಲ್ ಏನು ಮಾಡ್ಬೇಕಾ? ಟೋಟಲ್ ಮಾಡ್ಬೇಕು. ಎಲ್ಲಿರಿಪ್ಪ? ಇಲ್ಲಿಂದ ಟೋಟಲ್ ಮಾಡ್ಬೇಕು. ಇಲ್ಲಿಂದ 18,250 ಪ್ಲಸ್ 6,600 ಎಷ್ಟು ಬಂತ್ರಿಪ್ಪ? ಇಲ್ಲಿ ಈ ಕಾಲಮಲ್ಲಿ ಎಷ್ಟು ಬಂತ್ರಿಪ್ಪ ಅಮೌಂಟ್? 24,850. ಈಗ ನೆಕ್ಸ್ಟ್ ಕಾಲಮ್ ಮಾಡಿರಿಪ್ಪ 18,250 ಪ್ಲಸ್ 7,200 ಎಷ್ಟು ಬಂತ್ರಿಪ್ಪ? ಇದು 25,450. ಆಮೇಲೆ ಥರ್ಡ್ ಕಾಲಮ್ 18,250 ಪ್ಲಸ್ 7,000 ಎಷ್ಟು ಬಂತ್ರಿಪ್ಪ? ಇಲ್ಲೇ 25,250. ಇದು ಏನು ಬರೀಬೇಕು ನೀವು? ವರ್ಕ್ಸ್ ಕಾಸ್ಟ್ ಅಂತ ಬರೀಬೇಕು. ವರ್ಕ್ಸ್ ಕಾಸ್ಟ್ ಇಲ್ಲೇ ಮುಗಿತು ನೋಡ್ರಿಪ್ಪ. ಇದು ಬೋಲ್ಡ್. ವರ್ಕ್ಸ್ ಕಾಸ್ಟ್ ಬಂದು ನೋಡ್ರಿಪ್ಪ. ಇದು ಮಾಡ್ತೀನಿ. ಆಯ್ತು ನೋಡಿಲ್ಲ. ಈ ಥರ ಮಾಡ್ಬೇಕು. ತಿಳಿತೀರಿ comparative cost sheet. So hope you understood. This is the case study question. Take the screenshot. This is your question. This is the solution part. Direct labor cost, direct labor hour rate. ಇದು ಸ್ವಲ್ಪ ಇದು ಮಾಡ್ತೀನಿ. ಓಕೆ ಇದು ಏನ್ರಿಪ್ಪ ನಿಮ್ದು? ಡೈರೆಕ್ಟ್ ಲೇಬರ್ ಕಾಸ್ಟ್, ಆಮೇಲೆ ಡೈರೆಕ್ಟ್ ಲೇಬರ್ ಅವರ್ ರೇಟ್. ನೆಕ್ಸ್ಟ್ ಮಷೀನ್ ಅವರ್ ರೇಟ್. ನೆಕ್ಸ್ಟ್ ಏನ್ರಿಪ್ಪ? ಮಷೀನ್ ಅವರ್ ರೇಟ್. ನೆಕ್ಸ್ಟ್ ಇಲ್ಲೇ ಕಂಪೇರಿಟಿವ್ ಕಾಸ್ಟ್ ಶೀಟ್. ಏನ್ರಿದು? ಕಂಪೇರಿಟಿವ್ ಕಾಸ್ಟ್ ಶೀಟ್ ಸ್ವಲ್ಪ ಸಣ್ಣದ ಮಾಡ್ತೀನಿ. ಸ್ಕ್ರೀನ್ ಶಾಟ್ ತಗೊಳಕ್. ಕಂಪೇರಿಟಿವ್ ಕಾಸ್ಟ್ ಶೀಟ್ ಸಣ್ಣದ. ಓಕೆ ಹೋಪ್ ಯು ಅಂಡರ್ಸ್ಟೂಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್. We'll meet. Okay, we'll solve the next one. We'll solve the next problem. Okay. Okay, ಬರ್ರಿ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಏನೈತಿ ಕ್ವಶನ್ ಅಂತ? ಏನಿದ್ದು ಕ್ವಶನ್? ಎಲ್ಲಿತ್ತು ನೋಡ್ರಿ 13th. The following information relates to the activities of a production department for a certain period. Materials used ₹72,000, direct labor ₹60,000, hours of machine operation 20,000 hours, labor hours worked 24,000 hours, overhead chargeable to the department ₹48,000. On the order carried out in the department during the period, the related data are: materials used ₹4,000, direct wages ₹3,300, labor hours worked 1,650 hours, machine hours worked 1,200 hours. Prepare a comparative statement of cost of this order using following three methods of recovery of overheads: A. Direct labor hour rate method, B. Direct labor cost rate method, C. Machine hour rate method. Okay. Comment which method looks to be more rational and why. ಬರ್ರಿ ಸ್ಟಾರ್ಟ್ ಮಾಡೋಣ್ರಿ.
ಸೇಮ್ ರೀ ನೀವು ಮಾಡಿದಲ್ರಿ ಸೇಮ್ ಟು ಸೇಮ್ ಮಾಡ್ಬೇಕು. ಫಸ್ಟ್ ಏನ್ರಿಪ್ಪ ಕಾಸ್ಟ್ ಶೀಟ್ ಮಾಡ್ಬೇಕು. ಕಾಸ್ಟ್ ಶೀಟ್ ಕಂಪನಿ ಹೆಸರು ಏನ್ರಿಪ್ಪ ಅದು ಕಾಸ್ಟ್ ಶೀಟ್. ಕಂಪನಿ ಹೆಸರು ಕೊಟ್ಟಿಲ್ಲ ಅಲ್ಲೇ ಏನ್ರಿ, ಕಂಪನಿ ಹೆಸರು ಕೊಟ್ಟಿಲ್ಲ, ಬರೀ ಕಾಸ್ಟ್ ಶೀಟ್ ಅಂತ ಬರೀರಿಪ್ಪ ನೀವು. ಹೆಸರು ಕೊಟ್ಟಿಲ್ಲ, ಇಯರ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಬರೀ ಕಾಸ್ಟ್ ಶೀಟ್ ಅಂತ ಬರೀರಿಪ್ಪ ಏನ್ರಿ, ಬರೀ ಕಾಸ್ಟ್ ಶೀಟ್ ಪರ್ಟಿಕ್ಯುಲರ್ ಅಮೌಂಟ್. ಫಸ್ಟ್ ನಾವು ಏನು ತಗೋಬೇಕು, ಡೈರೆಕ್ಟ್ ಮಟೀರಿಯಲ್ಸ್ ತಗೋಬೇಕು. ನೀವು ಡೈರೆಕ್ಟ್ ಮಟೀರಿಯಲ್ಸ್ ಮ್ಯಾಲಿನ ಪಾರ್ಟ್, ಬರೀ ಮ್ಯಾಲಿನ ಪಾರ್ಟ್ ತಗೋಬೇಕು. ಕಂಪೇರಿಟಿವ್ಗೆ ಕೆಳಗಿನ ಪಾರ್ಟ್, ಕಂಪೇರಿಟಿವ್ ಕಾಸ್ಟ್ ಶೀಟ್ಗೆ ಕೆಳಗಿನ ಪಾರ್ಟ್, ನಾರ್ಮಲ್ ಕಾಸ್ಟ್ ಶೀಟ್ಗೆ ಮ್ಯಾಲಿನ ಪಾರ್ಟ್. ನಮಗೆ ಫಸ್ಟ್ ಏನು ಬೇಕಪ್ಪ, ಡೈರೆಕ್ಟ್ ಮಟೀರಿಯಲ್ಸ್ ಬೇಕು ನಮಗೆ. ಡೈರೆಕ್ಟ್ ಮಟೀರಿಯಲ್ಸ್ ಅಂದ್ರೆ ಏನಪ್ಪ, ಮ್ಯಾಲಿನ ಪಾರ್ಟ್. ಎಷ್ಟಿದ್ದು ಡೈರೆಕ್ಟ್ ಮಟೀರಿಯಲ್ಸ್ ಯೂಸ್ಡ್ 72,000 ತಗೋರಿಪ್ಪ. 72,000 ಕರೆಕ್ಟಾ? ಹಾಂ. ಆಮೇಲೆ ಆ್ಯಡ್ ಡೈರೆಕ್ಟ್ ವೇಜಸ್. ಆ್ಯಡ್ ಡೈರೆಕ್ಟ್ ವೇಜಸ್ ಅಂದ್ರೆ ಏನಪ್ಪ, ಡೈರೆಕ್ಟ್ ಲೇಬರ್ ಕಾಸ್ಟ್. ಎಲ್ಲಿತ್ತು ಡೈರೆಕ್ಟ್ ಲೇಬರ್ ಕಾಸ್ಟ್? ಡೈರೆಕ್ಟ್ ಲೇಬರ್ ಕಾಸ್ಟ್ ಇಲ್ಲಿ ನೋಡ್ರಿಪ್ಪ. ಡೈರೆಕ್ಟ್ ಲೇಬರ್ ರುಪೀಸ್ 60,000 ಏನ್ರಿ, 60,000 ತಗೋರಿಪ್ಪ. 60,000 ಈಗ ಆ್ಯಡ್ ಮಾಡಿರಿಪ್ಪ. ಎಷ್ಟು ಬರ್ತೈತೆ ರೀ ಆನ್ಸರ್? 72,000 ಪ್ಲಸ್ 60,000 ಎಷ್ಟು ರೀ? 1,32,000. 1,32,000 ಪ್ರೈಮ್ ಕಾಸ್ಟ್ ಬಂತು ರೀ, ಕರೆಕ್ಟಾ? ಆಮೇಲೆ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಏನ್ರಿಪ್ಪ, ಓವರ್ ಹೆಡ್ ಚಾರ್ಜಸ್. ಎಲ್ಲಿತ್ರಿಪ್ಪ ಅದು ಓವರ್ ಹೆಡ್ ಚಾರ್ಜಸ್? ಹಾಂ, ವೇಟ್ ಅ ಮಿನಿಟ್. ಬರ್ರಿ ಏನು ಮಾಡೋಣ್ರಿಪ್ಪ ಈಗ, ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೆ ಓವರ್ ಹೆಡ್ ಚಾರ್ಜಸ್ ಅಂದ್ರೆ ಏನ್ರಿಪ್ಪ, ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಏನ್ರಿಪ್ಪ, ಬರೀ ಓವರ್ ಹೆಡ್ ಚಾರ್ಜಸ್. ಎಲ್ಲಿತ್ರಿಪ್ಪ ಅದು ಓವರ್ ಹೆಡ್ ಚಾರ್ಜಸ್? ಇಲ್ಲಿ ನೋಡ್ರಿ, ಓವರ್ ಹೆಡ್ ಏನ್ರಿದು ಮ್ಯಾಲೆ ಇತ್ತು ನೋಡ್ರಿ. ಓವರ್ ಹೆಡ್ ಚಾರ್ಜೇಬಲ್ ಟು ದ ಡಿಪಾರ್ಟ್ಮೆಂಟ್ ರುಪೀಸ್ 48,000. ಎಷ್ಟ್ರಿಪ್ಪ ಅದು ಓವರ್ ಹೆಡ್ ಚಾರ್ಜಸ್? ಎಷ್ಟ್ರಿಪ್ಪ ಅದು 48,000 ತಗೋರಿಪ್ಪ. 48,000 ಅಂತ ಆ್ಯಡ್ ಮಾಡ್ರಿ. 48,000 ಈಗ ಮಾಡ್ರಿ. 1,32,000 ಪ್ಲಸ್ 48,000 ಎಷ್ಟ್ರಿದು? ಎಷ್ಟು ಬಂತು ರೀ? ಓಕೆ ಏನ್ರಿ, 1,32,000 ಪ್ಲಸ್ 48,000 ಎಷ್ಟಿದ್ದು? 1,80,000. ಎಷ್ಟ್ರಿಪ್ಪ? 1,80,000. ಸಾರಿ, 1,80,000 ಏನ್ರಿಪ್ಪ ನಿಮ್ದು ವರ್ಕ್ಸ್ ಕಾಸ್ಟ್. ತಿಳಿತ್ರಿ? ಓಕೆ, ಫಸ್ಟ್ ಬರ್ರಿಪ್ಪ ಈಗ ನಂಬರ್ 1 ಎ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್. ಎ ಡೈರೆಕ್ಟ್ ಲೇಬರ್ ಅವರ್ ಏನಿದು? ಫಸ್ಟ್ ಎ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಅಲ್ಲ ಅದು, ಫಸ್ಟ್ ಎ. ಎಲ್ಲಿ ಬರಬೇಕದು? ಎ ಡೈರೆಕ್ಟ್ ಲೇಬರ್ ಫಸ್ಟ್ ಏನ್ರಿದ್ದು? ಎ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್. ಬಿ ಏನ್ರಿಪ್ಪ? ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಮೆಥಡ್. ಬಿ ಏನ್ರಿದ್ದು? ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಮೆಥಡ್. ಕಾಸ್ಟ್ ರೇಟ್ ಮೆಥಡ್. ಹಾಂ, ಏನು? ಸಿ. ಈಗ ಸಿ ಏನ್ರಿಪ್ಪ ಅದು? ಸಿ ಮಷೀನ್ ಅವರ್ ರೇಟ್ ಮೆಥಡ್. ಬರ್ರಿಪ್ಪ ಫಸ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್. ಫಾರ್ಮುಲಾ ನಿಮ್ಮ ಕಡೆ ಐತ್ರಿಪ್ಪ. ಫಸ್ಟ್ ಏನ್ ಬೇಕು ನಿಮಗೆ? ಫ್ಯಾಕ್ಟ್ರಿ ಓವರ್ ಹೆಡ್ ಬೇಕು. ಎಲ್ಲಿತ್ತಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್? ಇಲ್ಲಿ ನೋಡಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್. ಎಷ್ಟ್ರಿಪ್ಪ ಅದು? 48,000 ತಗೋರಿಪ್ಪ. 48,000 ಫ್ಯಾಕ್ಟ್ರಿ ಓವರ್ ಹೆಡ್ 48,000 ಡಿವೈಡ್ ಬೈ ಏನು ಬೇಕು ನಿಮಗೆ? ಲೇಬರ್ ಅವರ್ಸ್ ಬೇಕು. ಏನ್ರಿಪ್ಪ? ಲೇಬರ್ ಅವರ್ಸ್. ಹಳೆ ಲೇಬರ್ ಅವರ್ಸ್, ಮ್ಯಾಲಿನ ಲೇಬರ್ ಅವರ್ಸ್. ಎಲ್ಲಿದ್ರದ್ದು ಮ್ಯಾಲಿನ ಪಾರ್ಟ್? ಹಾಂ, ಲೇಬರ್ ಅವರ್ಸ್ ವರ್ಕ್ಡ್ ಐತಲ್ಲ ಮ್ಯಾಲೆ. ಲೇಬರ್ ಅವರ್ಸ್ ವರ್ಕ್ಡ್ ಎಷ್ಟಿದ್ದು? 24,000 ಅವರ್ಸ್. ಎಷ್ಟು ರೀ? 24,000 ಅವರ್ಸ್ ತಗೋರಿಪ್ಪ. 24,000 ಅವರ್ಸ್. 24,000 ಈಗ ಮಾಡ್ರಿಪ್ಪ. ಈಗ ಆನ್ಸರ್ 48,000 ಡಿವೈಡೆಡ್ ಬೈ 24,000 ಎಷ್ಟು ರೀ? 2 rupees 2 per hour. rupees 2 per hour ಸಿಗ್ತರಿ. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಮೆಥಡ್. ಫಸ್ಟ್ ಏನ್ರಿಪ್ಪ? ಫ್ಯಾಕ್ಟ್ರಿ ಓವರ್ ಹೆಡ್. ಎಷ್ಟು ಬಂತ್ರಿಪ್ಪ ಇಲ್ಲಿ? ಫ್ಯಾಕ್ಟ್ರಿ ಓವರ್ ಹೆಡ್ ಸೇಮ 48,000 ತಗೋರಿಪ್ಪ. ಎಲ್ಲ ಕಡೆ ಸೇಮ 48,000 ಕರೆಕ್ಟಾ? ಡಿವೈಡೆಡ್ ಬೈ ಏನ್ರಿಪ್ಪ? ಡೈರೆಕ್ಟ್ ಲೇಬರ್ ಕಾಸ್ಟ್. ಏನ್ರಿ? ಡೈರೆಕ್ಟ್ ಲೇಬರ್ ಕಾಸ್ಟ್ ಇಲ್ಲಿ ಐತ್ರಿಪ್ಪ ಅದು ಮ್ಯಾಲೆ. ಡೈರೆಕ್ಟ್ ಲೇಬರ್ ಕಾಸ್ಟ್ ಆಯ್ತಲ್ರಿ. ಡೈರೆಕ್ಟ್ ಲೇಬರ್ ಕಾಸ್ಟ್ ಇಲ್ಲ. ಡೈರೆಕ್ಟ್ ವೇಜಸ್ಗೆ ಡೈರೆಕ್ಟ್ ಲೇಬರ್ ಕಾಸ್ಟ್ ರೀಪ್ಪ. ಡೈರೆಕ್ಟ್ ವೇಜಸ್ಗೆ ಮ್ಯಾಲೆ. ಹಾಂ, ಡೈರೆಕ್ಟ್ ಲೇಬರ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಲ್ಲ ಅದು. ಹಾಂ, ಡೈರೆಕ್ಟ್ ಲೇಬರ್ ಕಾಸ್ಟ್ ಬೇಕು ನಮಗೆ. ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ? ಡೈರೆಕ್ಟ್ ವೇಜಸ್. ಏನ್ರಿ? ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ? ಡೈರೆಕ್ಟ್ ವೇಜಸ್ ಅಂದ್ರೆ ಏನ್ರಿ? ಡೈರೆಕ್ಟ್ ಲೇಬರ್. ಏನ್ರಿ? ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಸೇಮ್, ಡೈರೆಕ್ಟ್ ವೇಜಸ್ ಅಂದ್ರೆ ಸೇಮ್. ಡೈರೆಕ್ಟ್ ಲೇಬರ್ ರುಪೀಸ್ ಎಷ್ಟ್ರಿಪ್ಪ ಅದು? 60,000. ಎಷ್ಟು ರೀ? 60,000 ಐತರಲ್ಲ ರೀ?
ಆ್ಯಡ್ ಡೈರೆಕ್ಟ್ ವೇಜಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಐತಲ್ಲ ಎಷ್ಟು ಇಪ್ಪತ್ತು 60,000 ರೂಪಾಯಿ ತಗೋರಿಪ್ಪ ಅದು 60,000 ರೂಪೀಸ್ 60,000 ರೂಪೀಸ್ ಕರೆಕ್ಟಾ ಇಂಟು 100 ಮಾಡಿರಿಪ್ಪ ಈಗ 48,000 ಡಿವೈಡೆಡ್ ಬೈ 60,000 ಎಷ್ಟು ಬಂತ್ರಿಪ್ಪ 0.8 ಇಂಟು 100 80% ಎಷ್ಟು ಬಂತ್ರಿಪ್ಪ ಅದು 80% ಬಂತ್ರಿ ಒಂದು ಸರ್ ಎಷ್ಟು 80% ಕರೆಕ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಮುಗಿದ್ರಿ ಮೂರನೇ ಏನು ಮಾಡ್ಬೇಕಂತ್ರಿಪ್ಪ ಮಷಿನ್ ಅವರ್ ರೇಟ್ ಮೆಥಡ್ ಮಾಡ್ಬೇಕಂತ್ರಿ ಫ್ಯಾಕ್ಟ್ರಿ ಓವರ್ ರೇಟ್ ಸೇಮ್ ಟು ಸೇಮ್ ರೀಪ ಮತ್ತೆ ಎಲ್ಲ ಕಡೆ ಸೇಮ್ ಟು ಸೇಮ್ ಫ್ಯಾಕ್ಟ್ರಿ ಓವರ್ ಎಷ್ಟು ಬಂದು 48,000 ಅಲ್ಲ ಎಲ್ಲ ಕಡೆ 48,000 ಹೌದಲ್ಲ ಎಲ್ಲ ಕಡೆ 48,000 ಈಗ ನಿಮ್ಗೆ ಏನು ಬೇಕ್ರಿಪ್ಪ ಮಷಿನ್ ಅವರ್ಸ್ ಬೇಕು ಮಷಿನ್ ಅವರ್ಸ್ ಎಲ್ಲಿದ್ರಿಪ್ಪ ಅದು ಮಷಿನ್ ಅವರ್ಸ್ ಮ್ಯಾಲಿಂದ ಪಾಠ ಓನ್ಲಿ ಮ್ಯಾಲಿಂದ ಪಾಠ ಕೆಳಗಡೆ ನೋಡಬೇಡ್ರಿಪ್ಪ ಮಷಿನ್ ಅವರ್ಸ್ ಎಲ್ಲಿದ್ದು ಎಲ್ಲಿ ನೋಡ್ರಿಪ್ಪ ಅಲ್ಲೇ ಅವರ್ಸ್ ಆಫ್ ಮಷಿನ್ ಆಪರೇಷನ್ ಇದು ಮಷಿನ್ ಅವರ್ಸ್ ಇದು ಎಷ್ಟ್ರಿಪ್ಪ ಅದು 20,000 ಅವರ್ಸ್ ಎಷ್ಟು 20,000 ಅವರ್ಸ್ ತಗೋರಿಪ್ಪ 20,000 ಅವರ್ಸ್ 20,000 ಅವರ್ಸ್ ಮಾಡ್ರಿಪ್ಪ ಈಗ ಎಷ್ಟು 48,000 ಡಿವೈಡೆಡ್ ಬೈ 20,000 ಎಷ್ಟು ರೀ ಇಂಟು 100 ಇಂಟು 100 ಬರಂಗಿಲ್ಲ 48,000 ಕರೆಕ್ಟ್ ಇತ್ತು 48,000 divided by 20,000 over 20,000 ಎಷ್ಟು ಬಂತ್ರಿ ಇದು 2.4 ಬಂತ್ರಿ ಎಷ್ಟು ರೀ rupees 2.4 ಬಂತ್ರಿ ನೋಡ್ರಿಲ್ಲ ಫ್ಯಾಕ್ಟ್ರಿ ಓವರ್ ಮಷಿನ್ ಅವರ್ಸ್ ಎಷ್ಟು ಬಂತ್ರಿ rupees 2.4 ಬಂತ್ರಿ ಓಕೆ ಇದು ಎಲ್ಲ ಮೂರು ಕಾಸ್ಟ್ ಬಂತ್ರಿ ನಿಮಗೆ ಮೂರು ರೇಟ್ಸ್ ಇದು ಆದ್ಮೇಲೆ ಏನು ಮಾಡಬೇಕಪ್ಪ ಕಂಪೇರಿಟಿವ್ ಕಾಸ್ಟ್ ಶೀಟ್ ಆಫ್ ಯಾವ ಕಂಪನಿ ನಮಗೆ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ನಮಗೆ ಕೊಟ್ಟಿಲ್ಲ ಅವರು ಬರೇ ಕಂಪೇರಿಟಿವ್ ಕಾಸ್ಟ್ ಶೀಟ್ ಅಂತ ಬರೀಪ್ಪ ಬರೇ ಕಂಪೇರಿಟಿವ್ ಕಾಸ್ಟ್ ಶೀಟ್ ಕೊನೆಯ ಕಂಪನಿ ಕೊಟ್ಟಿಲ್ಲ ಇಯರ್ ಕೊಟ್ಟಿಲ್ಲ ಬರೇ ಅದಕ್ಕೆ ಏನ್ರಿಪ್ಪ ಕಂಪೇರಿಟಿವ್ ಕಾಸ್ಟ್ ಶೀಟ್ ಅಂತ ಬರೀ ನೀವು ನಂಬರ್ 1 ಪರ್ಟಿಕ್ಯುಲರ್ಸ್ ನಂಬರ್ 1 ಏನ್ರಿಪ್ಪ ಪರ್ಟಿಕ್ಯುಲರ್ಸ್ ಓಕೆ ಬರ್ರಿಪ್ಪ ಎ ಏನ್ರಿಪ್ಪ ಅದು ಎ ಇದು ಬರ್ರಿ ಎ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ತಗೋರಿಪ್ಪ ಡೈರೆಕ್ಟ್ ಲೇಬರ್ ಅವರ್ ರೇಟ್ ತಗೋರಿಲ್ಲ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಅಂತ ಬರೀರಪ್ಪ ಇಲ್ಲಿ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಬಿ ಏನ್ರಿಪ್ಪ ಇದು ಬಿ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಬರೀರಪ್ಪ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಸೊ ಈ ಇಲ್ಲಿ ಏನ್ರಿ ಇಲ್ಲ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಕರೆಕ್ಟಾ ಈಗ ಸಿ ಏನ್ರಿಪ್ಪ ಇಲ್ಲೇ ಸಿ ಮಷಿನ್ ಅವರ್ ರೇಟ್ ಸಿ ಏನ್ರಿಪ್ಪ ಮಷಿನ್ ಅವರ್ ರೇಟ್ ತಗೋರಿಪ್ಪ ಅಲ್ಲಿ ಮಷಿನ್ ಅವರ್ ರೇಟ್ ಅಂತ ಬರೀ ಮಷಿನ್ ಅವರ್ ರೇಟ್ ಓಕೆ ತಿಳಿತ್ರಿ ಓಕೆ ಬರ್ರಿಪ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕ್ರಿಪ್ಪ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾ ಡೈರೆಕ್ಟ್ ಲೇಬರ್ ಕಾಸ್ಟ್ ಕಟ್ ಮಾಡಬೇಕಿದು ಇದು ಇಲ್ಲೇ ಬರಬೇಕು ಇದು ಇಲ್ಲೇ ಬರಬೇಕಾ ಆಮೇಲೆ ಇದು ಅಮೌಂಟ್ ತಗೊಳ್ಬಿಡ್ತೀನಿ ಬೇಡ ಅಮೌಂಟ್ ಸಿಂಪಲ್ ಐತಿ ಪ್ರಾಬ್ಲಮ್ ಒನ್ ಬೈ ಒನ್ ಹೋಗನ್ರಿ ಆಮೇಲೆ ಇಲ್ಲಿ ಒಂದು ಅಮೌಂಟ್ ಬರ್ರಿಪ್ಪ ಈಗ ಏನ್ರಿ ಕಂಪೇರಿಟಿವ್ ಕಾಸ್ಟ್ ಶೀಟ್ ಪರ್ಟಿಕ್ಯುಲರ್ಸ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಆಮೇಲೆ ಮಷಿನ್ ಅವರ್ ರೇಟ್ ಬರ್ರಿ ಫಸ್ಟ್ ಏನು ಬೇಕ್ರಿ ನಮಗೆ ಡೈರೆಕ್ಟ್ ಮಟೀರಿಯಲ್ಸ್ ಬೇಕು ಕಂಪೇರಿಟಿವ್ ಕಾಸ್ಟ್ ಶೀಟ್ ಮಾಡ್ತಿಲ್ರಿ ಕೆಳಗಿಂದ ಪಾರ್ಟ್ ನೋಡ್ಬೇಕು ನೀವು ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟಿದಪ್ಪ ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲಿದ್ರಿ ಮ್ಯಾಲಿನ ಪಾರ್ಟ್ ಮುಗಿತ್ರಿ ಇದು ಮ್ಯಾಲಿನ ಪಾರ್ಟ್ ಮುಗಿತ್ರಿ ಈಗ ಕೆಳಗಿಂದ ಪಾರ್ಟ್ ನೋಡ್ರಿಪ್ಪ ಬರೀ ಕೆಳಗಿನ ಪಾರ್ಟ್ ಆನ್ ದಿ ಆರ್ಡರ್ ಕ್ಯಾರಿಡ್ ಔಟ್ ಇಂದ ಹೋಗ್ಬಿಡ್ರಿ ಮಟೀರಿಯಲ್ಸ್ ಯೂಸ್ಡ್ ಎಷ್ಟ್ರಿಪ್ಪ ಕೆಳಗಿಂದ ಮಟೀರಿಯಲ್ಸ್ ಯೂಸ್ಡ್ 4,000 ರೂಪೀಸ್ ಎಷ್ಟ್ರಿ 4,000 ರೂಪೀಸ್ ಎಲ್ಲ ಕಡೆ 4,000 ರೂಪೀಸ್ ಹಾಕ್ರಿ ಎಲ್ಲ ಕಡೆ 4,000 ರೂಪೀಸ್ 4,000 ಎಲ್ಲ ಕಡೆ ಅದು ಹೋಗ್ಬೇಕಾ ಕಂಟ್ರೋಲ್ ಸಿ ಆಯ್ತು ನೋಡಿ 4,000 ಈಗ ನಿಮ್ಗೆ ಏನು ಬೇಕ್ರಿಪ್ಪ ಈಗ ಡೈರೆಕ್ಟ್ ವೇಜಸ್ ಬೇಕು ನಿಮಗೆ ಡೈರೆಕ್ಟ್ ವೇಜಸ್ ಓಕೆ ಬರ್ರಿಪ್ಪ ಡೈರೆಕ್ಟ್ ವೇಜಸ್ ಎಲ್ಲಿದ್ದೀರಿ ಡೈರೆಕ್ಟ್ ವೇಜಸ್ ಇಲ್ಲೈತೆ ನೋಡ್ರಿಪ್ಪ ಕೆಳಗಿಂದ ಡೈರೆಕ್ಟ್ ವೇಜಸ್ rupees 3,300 ಎಷ್ಟು ರೀ 3,300 ತಗೋರಿಪ್ಪ 3,300 ಇಲ್ಲಿ ಬರ್ರಿಪ್ಪ 3,300 3,300 ಎಲ್ಲ ಕಡೆ ಸೇಮ್ ಇದು
3300 ಎಲ್ಲ ಕಡೆ ಸೇಮ್. ಈಗ ಏನ್ರಿ ಆ್ಯಡ್ ಮಾಡ್ಕೋಬೇಕು. 4000 ಪ್ಲಸ್ 3300 ಎಷ್ಟಿಪ್ಪ? 7300 ಅಲ್ಲ ಅದು? 7300 ಎಲ್ಲ ಕಡೆ ಸೇಮ್ ರೀಪದು. ಮತ್ತು ಆಯ್ತಲ್ಲ, ಇದು ಏನ್ರಿ ಪ್ರೈಮ್ ಕಾಸ್ಟ್. ಇದು ಏನ್ರಿ ಪ್ರೈಮ್ ಕಾಸ್ಟ್. ಬರ್ರಿ ಆ್ಯಡ್ ಅ ಫ್ಯಾಕ್ಟ್ರಿ ಓವರ್ ಹೆಡ್. ಆ್ಯಡ್ ಅ ಫ್ಯಾಕ್ಟ್ರಿ ಓವರ್ ಹೆಡ್ ಇದು ಒಳಗೆ ಏನ್ರಿಪ್ಪ ಫಸ್ಟ್ ಎ ಅಂತ ಬರಿಬೇಕು ನೀವು. ಎ ಏನ್ರಿಪ್ಪ ಇದು? ಡೈರೆಕ್ಟ್ ಲೇಬರ್ ಅವರ್ ರೇಟ್. ಏನ್ರಿಪ್ಪ ಅದು? ಎ ಡೈರೆಕ್ಟ್ ಐತಲ್ವ? ಎ ಡೈರೆಕ್ಟ್ ಲೇಬರ್ ಅವರ್ ರೇಟ್. ಡೈರೆಕ್ಟ್ ಲೇಬರ್ ಅವರ್ ರೇಟ್ ಫಾರ್ಮುಲಾ ಏನ್ರಿಪ್ಪ ಅದು? ಲೇಬರ್ ಅವರ್ಸ್ ಇಂಟು ಲೇಬರ್ ಅವರ್ ರೇಟ್. ಲೇಬರ್ ಅವರ್ಸ್ ಇಂಟು ಲೇಬರ್ ಅವರ್ ರೇಟ್. ಬರ್ರಿಪ್ಪ ಲೇಬರ್ ಅವರ್ಸ್ ಬೇಕು ನಮಗೆ. ಏನ್ರಿ ನಮಗೆ ಏನು ಬೇಕ್ರಿಪ್ಪ? ಲೇಬರ್ ಅವರ್ಸ್ ಬೇಕು. ಲೇಬರ್ ಅವರ್ಸ್ ಎಲ್ಲಿ ತಿರ್ಬೋದು? ಲೇಬರ್ ಅವರ್ಸ್ ಇಲ್ಲಿ ನೋಡ್ರಿಪ್ಪ, ಕೆಳಗಿಂದ ಪಾಠ, ಓನ್ಲಿ ಕೆಳಗಿಂದ ಪಾಠ ನೋಡ್ರಿ ನೀವು. ಲೇಬರ್ ಅವರ್ಸ್ ಎಷ್ಟ್ರಿಪ್ಪ? ಈಗ ಲೇಬರ್ ಅವರ್ಸ್ ವರ್ಕ್ಡ್ ಓಲ್ಡ್ ಪಾರ್ಟ್ ಮುಗಿದ್ರಿ, ಮ್ಯಾಲಿನ ಪಾರ್ಟ್ ಮುಗಿತ್ರಿ. ಈಗೇನ್ರಿಪ್ಪ ಕಂಪೇರಿಟಿವ್ ಮಾಡತ್ತೀನಿ ನಾವು, ಹೊಸ ಪಾರ್ಟ್ ನೋಡ್ಬೇಕು ಕೆಳಗಿಂದ. ಲೇಬರ್ ಅವರ್ಸ್ ವರ್ಕ್ಡ್ ಎಷ್ಟ್ರಿಪ್ಪ? ಇದು ಲೇಬರ್ ಅವರ್ಸ್ ವರ್ಕ್ಡ್ 1650 ಅವರ್ಸ್. ಎಷ್ಟ್ರಿ? 1650 ಅವರ್ಸ್ ತಗೋರಿಪ್ಪ. 1650 ಅವರ್ಸ್. 1650 ಅವರ್ಸ್. 1650 ಅವರ್ಸ್ ಆಯ್ತಲ್ಲ ಅಲ್ಲೇ? 1650 ಅವರ್ಸ್ ಇಂಟು ನಿಮಗೆ ಲೇಬರ್ ಅವರ್ ರೇಟ್ ಬೇಕು. ಏನ್ರಿ? ಲೇಬರ್ ಅವರ್ ರೇಟ್ ಬೇಕು ನಿಮಗೆ. ಲೇಬರ್ ಅವರ್ ರೇಟ್ ಎಲ್ಲಿರ್ಬೋದು? ಲೇಬರ್ ಅವರ್ ರೇಟ್ ಇಲ್ಲಿ ನೋಡಪ್ಪ. ಲೇಬರ್ ಅವರ್ ರೇಟ್. ಲೇಬರ್ ಅವರ್ ರೇಟ್ ಎಷ್ಟಿಪ್ಪದು? ₹2 ಪರ್ ಅವರ್. ಏನ್ರಿ? ₹2 ಪರ್ ಅವರ್ ತಗೋರಿಪ್ಪ. ₹2 ಪರ್ ಅವರ್. ₹2 ಪರ್ ಅವರ್. ₹2 ಪರ್ ಅವರ್ ಮಾಡ್ರಿಪ್ಪ. ಯಾವ ಕಾಲಮಲ್ಲೇ ಹೋಗ್ಬೇಕು ನಿಮಗೆ? ಎ ಕಾಲಮಲ್ಲೇ ಬರ್ಬೇಕು ಅಮೌಂಟ್. ಇದು ಎ ಕಾಲಮಲ್ಲೇ ಬರ್ಬೇಕು. ಹಾಂ, ಅದು ಅಮೌಂಟ್ ಎ ಕಾಲಮಲ್ಲೇ. 1650 ಇಂಟು 2 ಎಷ್ಟು ಬಂತ್ರಿ? ಇದು 3300. ಎಷ್ಟು ಬಂತ್ರಿ? 3300 ಬಂತ್ರಿ ಅಮೌಂಟ್. ಓಕೆ, ಈಗ ಬಿ ಕಾಲಮಲ್ಲೇ ಡ್ಯಾಶ್. ಆಮೇಲೆ ಏನ್ರಿ? ಸಾರಿ ಆಮೇಲೆ ಇದು ಸಿ ಕಾಲಮಲ್ಲೇ ಡ್ಯಾಶ್ ತಿಳಿತ್ರಿ. ಓಕೆ, ನೆಕ್ಸ್ಟ್ ಬರ್ರಿಪ್ಪ. ಈಗ ನೆಕ್ಸ್ಟ್ ನಂಬರ್ ಬಿ ಏನ್ರಿಪ್ಪ? ಇದು ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್. ಏನ್ರಿ? ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಅಂತ ಬರೀಪ್ಪ ಮುಂದಿಲ್ಲ. ಕಾಸ್ಟ್ ರೇಟ್. ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್. ಡೈರೆಕ್ಟ್ ಲೇಬರ್ ಕಾಸ್ಟ್ ಎಲ್ಲಿ ತಿರ್ಬೋದು? ಡೈರೆಕ್ಟ್ ಲೇಬರ್ ಇಲ್ಲಿ ನೋಡಿ ಬಿ. ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿರ್ಬೋದು? 80%. ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿರ್ಬೋದು? 80%. 80% ಆಫ್ ಡೈರೆಕ್ಟ್ ವೇಜಸ್. 80% ಆಫ್ ಡೈರೆಕ್ಟ್ ವೇಜಸ್, ಇಲ್ಲಾಂದ್ರೆ 80% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಓಕೆ, ಬರ್ರಿಪ್ಪ. ಆಯ್ತು ನೋಡಲಿ. 80% ಆಫ್ ಡೈರೆಕ್ಟ್ ವೇಜಸ್ ಅಂದರೆ ಸೇಮ್. 80% ಆಫ್ ಡೈರೆಕ್ಟ್ ವೇಜಸ್ ಅಂದರೆ ಸೇಮ್. 80/100 ಇಂಟು ಏನ್ರಿ? ಡೈರೆಕ್ಟ್ ವೇಜಸ್ ಎಷ್ಟಿಪ್ಪ? ಡೈರೆಕ್ಟ್ ವೇಜಸ್ ನಿಮ್ದು ಡೈರೆಕ್ಟ್ ವೇಜಸ್ ಎಷ್ಟಿತ್ರಿಪ್ಪ? ನಿಮ್ದು ಡೈರೆಕ್ಟ್ ವೇಜಸ್ 3300 ಎಲ್ಲ ಕಡೆ. 3300 ಬರೀಪ್ಪ ಅಲ್ಲಿ. 3300 ಕರೆಕ್ಟಾ? ಈಗ ಮಾಡ್ರಿಪ್ಪ. ಈಗ ಯಾವ ಕಾಲಮಲ್ಲಿ ಹೋಗ್ಬೇಕು ನಿಮ್ದು ಅಮೌಂಟ್? ಈಗ ಬಿ ಕಾಲಮಲ್ಲಿ ಹೋಗ್ಬೇಕು. ಏನ್ರಿ? ಬಿ ಕಾಲಮಲ್ಲಿ ಹೋಗ್ಬೇಕು ಅಮೌಂಟ್. ಬಿ ಕಾಲಮಲ್ಲೇ ಮಾಡಿದ್ದು 80%. 80 divided by 100 ಇಂಟು 3300. ಎಷ್ಟು ಬಂತ್ರಿಪ್ಪ ಇದು? 2640. ಎಷ್ಟ್ರಿ? 2640 ಬಂತ್ರಿ. ಇಲ್ಲ ಸಾರಿ, 2640 ಅಲ್ಲ, ಅದು 2640 ಬಂತ್ರಿ ಇದು. ಹಾಂ, ಈಗೇನ್ರಿಪ್ಪ? ಎ ಕಾಲಮಲ್ಲೇ ಡ್ಯಾಶ್. ಆಮೇಲೆ ಸಿ ಕಾಲಮಲ್ಲೇ ಡ್ಯಾಶ್. ತಿಳಿತ್ರಿ? ಓಕೆ, ಇದು ಮುಗೀತ್ರಿ. ಈಗ ನೆಕ್ಸ್ಟ್ ಸಿ. ಏನ್ರಿಪ್ಪ? ಸಿ ಏನ್ರಿಪ್ಪ? ಇದು ಮಷೀನ್ ಅವರ್ ರೇಟ್. ಮಷೀನ್ ಅವರ್ ರೇಟ್ ಐತೆ ನೋಡ್ರಿಪ್ಪ ಅಲ್ಲಿ. ಮಷೀನ್ ಅವರ್ಸ್ ಇಂಟು ಮಷೀನ್ ಅವರ್ ರೇಟ್ ಅಂತ ಐತ್ರಿ. ಬರ್ರಿ ಫಸ್ಟ್ ನಮ್ಗೆ ಏನು ಬೇಕ್ರಿಪ್ಪ? ಮಷೀನ್ ಅವರ್ಸ್ ಬೇಕು ನಮ್ಗೆ. ಏನ್ರಿ? ಮಷೀನ್ ಅವರ್ಸ್ ಬೇಕು. ಎಲ್ಲಿತ್ರಿಪ್ಪ ಅದು ಮಷೀನ್ ಅವರ್ಸ್? ಕೆಳಗಿಂದ ಐತೆ ನೋಡ್ರಿಪ್ಪ. ಮಷೀನ್ ಅವರ್ಸ್ ವರ್ಕ್ಡ್ ಎಷ್ಟಿದ್ದು? 1200 ಅವರ್ಸ್. 1200 ಅವರ್ಸ್ ಮಷೀನ್ ಅವರ್ಸ್. 1200 ಅವರ್ಸ್. 1200 ಅವರ್ಸ್. ಈಗ ನಿಮ್ಗೆ ಏನು ಬೇಕ್ರಿಪ್ಪ? ಮಷೀನ್ ಅವರ್ ರೇಟ್ ಬೇಕು ನಿಮಗೆ. ಮಷೀನ್ ಅವರ್ ರೇಟ್ ಎಲ್ಲಿತ್ರಿಪ್ಪದು? ಇಲ್ಲೇ ನೋಡ್ರಿ. ಮಷೀನ್ ಅವರ್ ರೇಟ್ ಇಲ್ಲೈತ್ರಿ. ಮಷೀನ್ ಅವರ್ ರೇಟ್ ಇಲ್ಲೈತ್ರಲ್ಲ. ₹2.4 ಪರ್ ಅವರ್. ₹2.4 ಪರ್ ಅವರ್ ತಗೋರಿಪ್ಪ. ₹2.4 ಪರ್ ಅವರ್. ₹2.4 ಪರ್ ಅವರ್. ₹2.4 ಪರ್ ಅವರ್ ಮಾಡ್ರಿಪ್ಪ. ಇದು ಯಾವ ಕಾಲಮಲ್ಲಿ ಹೋಗ್ಬೇಕು ನಿಮಗೆ? ಸಿ ಕಾಲಮಲ್ಲಿ ಹೋಗ್ಬೇಕು. ಸಿ ಕಾಲಮ್ ಇಲ್ಲೈತ್ರಿಪ್ಪ. ಸಿ ಕಾಲಮಲ್ಲಿ ಹೋಗ್ರಿ. ಸಿ ಕಾಲಮಲ್ಲೇ ಸಾರಿ. ₹2.4.
ಹಾಂ ಏನ್ರಿ ಸಿ ಕಾಲಮಲ್ಲೇ ಬರಬೇಕಲ್ಲ ನಾವು ಸಿ ಕಾಲಮಲ್ಲೇ ಹಾಂ ಬರ್ರಿ ಇಲ್ಲ ಈಗ 1200 ಇಂಟು 2.4 ಮಾಡಿರಿ 1200 ಇಂಟು 2.4 1200 ಇಂಟು 2.4 ಎಷ್ಟು ಬಂತ್ರಿಪ್ಪ 2880 ಈಗ ಎ ಕಾಲಮಲ್ಲೇ ಡ್ಯಾಶ್ ಬಿ ಕಾಲಮಲ್ಲೇ ಡ್ಯಾಶ್ ಸಾರಿ ಎ ಕಾಲಮಲ್ಲೇ ಡ್ಯಾಶ್ ಆಮೇಲೆ ಬಿ ಕಾಲಮಲ್ಲೇ ಡ್ಯಾಶ್ ಕರೆಕ್ಟಾ ಹಾಂ ಈಗೇನು ಮಾಡ್ತೀರಿ ಈಗ ಮುಗಿತಲ್ಲ ಇಲ್ಲ ಈಗ 7300 ಪ್ಲಸ್ 3300 ಮಾಡಿರಿ 7300 ಪ್ಲಸ್ 7300 ಪ್ಲಸ್ 3300 ಎಷ್ಟಿದು 10600 ಎಷ್ಟ್ರಿ 10600 ಕರೆಕ್ಟಾ ಆಮೇಲೆ ಇದು ಮಾಡಿರಿಪ್ಪ 7300 ಪ್ಲಸ್ 7300 ಪ್ಲಸ್ 2640 ಎಷ್ಟು ಬಂತ್ರಿಪ್ಪ ಇದು 9940 ಬಂತ್ರಿ ನೆಕ್ಸ್ಟ್ 7300 ಪ್ಲಸ್ 2880 ಎಷ್ಟು ಬಂತ್ರಿಪ್ಪ ಇದು 10180 ಬಂತ್ರಿ ಇದು ಏನ್ರಿ ವರ್ಕ್ಸ್ ಕಾಸ್ಟ್ ಇದು ಏನ್ರಿ ಇದು ವರ್ಕ್ಸ್ ಕಾಸ್ಟ್ ತಿಳಿತ್ರಿ ಈಗ ಕಂಪೇರಿಟಿವ್ ಕಾಸ್ಟ್ ಶೀಟ್ ಮುಗಿದ್ರಿ ನಿಮ್ದು ಏನ್ರಿ ಇಲ್ಲೇ ಕಮೆಂಟ್ ವಿಚ್ ಮೆಥಡ್ ಲುಕ್ಸ್ ಟು ಬಿ ಮೋರ್ ರೇಷನಲ್ ಆ್ಯಂಡ್ ವೈ ವಿಚ್ ಮೆಥಡ್ಸ್ ಟು ಬಿ ಲುಕ್ಸ್ ಮೋರ್ ರೇಷನಲ್ ಆ್ಯಂಡ್ ವೈ ಅಂತ ಐತ್ರಿ ಮೋರ್ ರೇಷನಲ್ ಆ್ಯಂಡ್ ವೈ ಬರ್ರಿಪ್ಪ ಇಲ್ಲ ವಿಚ್ ಮೆಥಡ್ ಲುಕ್ಸ್ ಟು ಬಿ ಮೋರ್ ರೇಷನಲ್ ಆ್ಯಂಡ್ ವೈ ಅಂತ ಕಮೆಂಟ್ ಬರಿಬೇಕಾ ನಾವು ಕಮೆಂಟ್ ಬರಿಬೇಕು ಇಲ್ಲ ಬರೀರಿಪ್ಪ ಕಮೆಂಟ್ on the most rational comment on the ಎಲ್ಲಿ ಓದ್ತಿದ್ದು most rational method ಚಲೋ ಮಾಡ್ರಿ most rational method ಓಕೆ ನೋಡ್ರಿ ಮೂರು ಅಮೌಂಟ್ ಒಳಗೆ ಯಾವ್ದು ಹೈಯೆಸ್ಟ್ ಐತ್ರಿಪ್ಪ ಮೂರು ಅಮೌಂಟ್ ಒಳಗೆ ಯಾವ್ದು ಹೈಯೆಸ್ಟ್ ಐತ್ರಿಪ್ಪ ಹೈಯೆಸ್ಟ್ ಮೂರು 10600 10940 10180 ಜಾಸ್ತಿ ಯಾವ್ದ್ರಿಪ್ಪ ಇದ್ರಾಗ 10180 ಜಾಸ್ತಿ ರೀಪ್ಪ ಸಾರಿ 10180 ಅಲ್ಲ ಜಾಸ್ತಿ ಅಲ್ಲ ಬಟ್ ಒಂದು ಲೆವೆಲ್ಗೆ ನೋಡಿಲ್ಲೇ ಮೂರು ಅಮೌಂಟ್ ಕಂಪೇರ್ ಮಾಡಿರಿ ಲೋವೆಸ್ಟ್ ಯಾವ್ದು ರೀ ಲೋವೆಸ್ಟ್ ಮೂರು ಅಮೌಂಟ್ ಒಳಗೆ ನೋಡ್ರಿ ತಡೀರಿ ಹಾಂ ಇದು ಮೂರು ಅಮೌಂಟ್ ಒಳಗೆ ಲೋವೆಸ್ಟ್ ಯಾವ್ದು ರೀ ಲೋವೆಸ್ಟ್ ನಿಮ್ದು ಏನ್ರಿಪ್ಪ ಲೋವೆಸ್ಟ್ ನಿಮ್ದು ಇದು 9940 ನಿಮ್ದು ಲೋವೆಸ್ಟ್ ಭಾಳ ಕಮ್ಮಿ ಆಮೇಲೆ ಮೂರು ಒಳಗೆ ಹೈಯೆಸ್ಟ್ ಯಾವ್ದ್ರಿಪ್ಪ ಹೈಯೆಸ್ಟ್ ಏನ್ರಿಪ್ಪ ನಿಮ್ದು 10600 ಸೆಂಟರ್ ಮಿಡಲ್ ಅಮೌಂಟ್ ಸೆಂಟರ್ ಅಮೌಂಟ್ ಯಾವ್ದ್ರಿಪ್ಪ ಸೆಂಟರ್ ಅಮೌಂಟ್ ಹೈಯೆಸ್ಟ್ ನೋಡ್ರಿ ಲೋವೆಸ್ಟ್ 9940 ಕರೆಕ್ಟಾ ಹೈಯೆಸ್ಟ್ 10600 ಮಿಡಲ್ ಒಳಗೆ ಅಮೌಂಟ್ ಏನ್ರಿಪ್ಪ ನಡಕ್ ಅಮೌಂಟ್ ಯಾವ್ದ್ರಿಪ್ಪ 10180 ಇದು ನಿಮ್ದು ಆನ್ಸರ್ 10180 ಏನ್ರಿಪ್ಪ ನಿಮ್ದು ಆನ್ಸರ್ ಯಾಕ್ರಿಪ್ಪ ಇದು ಸೆಂಟರ್ ಅಮೌಂಟ್ ಐತ್ರಿಪ್ಪ ಅಷ್ಟು ಜಾಸ್ತಿ ಇಲ್ಲ ಅಷ್ಟು ಕಮ್ಮಿ ಇಲ್ಲ ಲೆವೆಲ್ಗೆ ಐತ್ರಿ ಇದು ಅಮೌಂಟ್ ಅದಕ್ಕೆ ಏನ್ರಿಪ್ಪ ಯಾವ ಮೆಥಡಲ್ಲಿ ಅಮೌಂಟ್ ಐತ್ರಿಪ್ಪ ಅದು ಯಾವ ಮೆಥಡಲ್ಲೇ ಮಷೀನ್ ಅವರ್ ರೇಟ್ ಮೆಥಡಲ್ಲೇ ಅಮೌಂಟ್ ಐತ್ರಿದು ನೀವು ಮಿಡಲ್ ಅಮೌಂಟ್ ನೋಡ್ಬೇಕು ಅಷ್ಟು ಜಾಸ್ತಿ ಬರಂಗಿಲ್ಲ ಅಷ್ಟು ಇದು ಕಮ್ಮಿ ಬರಂಗಿಲ್ಲ ಸೆಂಟರ್ಗೆ ಬರ್ಬೇಕು ಅಮೌಂಟ್ ನಡಕ್ ಬರ್ಬೇಕು ಅದು ಅಮೌಂಟ್ ಲೋವೆಸ್ಟ್ ಇಲ್ಲ ಹೈಯೆಸ್ಟ್ ಇಲ್ಲ ಮಿಡಲ್ ಅಮೌಂಟ್ ತಗೋಬೇಕು ನೀವು ಯಾವ ಮೆಥಡಲ್ಲೇ ಬಂತ್ರಿಪ್ಪ ಅದು 10180 ಅಮೌಂಟ್ ಮಷೀನ್ ಅವರ್ ರೇಟ್ ಮೆಥಡಲ್ಲೇ ಬಂತ್ರಿ ಇದು ಮಷೀನ್ ಅವರ್ ರೇಟ್ ಮೆಥಡಲ್ಲೇ ಬಂತ್ರಿ ಅದು ಆನ್ಸರ್ ತಗೋರಿಪ್ಪ ಏನ್ರಿದು ದ ಐತ್ ನೋಡಿಲ್ಲ ತಡೀರಿ ಏನಾತ್ರಿಪ್ಪ ಅದು ಬರೀಪ್ಪ ಇಲ್ಲ ಮಷೀನ್ ದ ಮಷೀನ್ ಅವರ್ ರೇಟ್ ಮೆಥಡ್ is the most rational method ಆನ್ಸರ್ ಮುಗಿತು ನೋಡಿಲ್ಲ the machine hour rate method is the most rational method ಈಗ ರೀಸನ್ ಕೊಡ್ಬೇಕು why ಅಂತ ಇಲ್ಲ ಐತಲ್ಲ and why ಅಂತ ಕೊಡ್ಬೇಕಲ್ಲಿ ರೀಸನ್ because ಬರಲಿ because all the machine overheads
overheads are fairly linked and distributed distributed in the distributed. Okay, distributed ಅಂತ ಬರೀಪ in the distributed. ನೋಡ್ರಿ ರೀಸನ್ ಏನ್ರಿಪ್ಪ, the machine hour rate method is most rational method. ಯಾಕ್ರಿಪ್ಪ ರೀಸನ್? ಬಿಕಾಸ್ ಆಲ್ ದಿ machine overheads are fairly linked and distributed. ಇದು ಏನ್ರಿಪ್ಪ ನಿಮ್ದು ಕಮೆಂಟ್. ಸಿಂಪಲ್ ಐತಲ್ಲ, ತಗೋರಿಪ್ಪ ಸ್ಕ್ರೀನ್ಶಾಟ್. ಇದು ನಿಮ್ದು ಕ್ವಶನ್, ಇದು ನಿಮ್ದು ಕೇಸ್ ಸ್ಟಡಿ ಕ್ವಶನ್ ಬೇಸ್ಡ್ ಆನ್ ಓವರ್ ಹೆಡ್. ಆಮೇಲೆ ಏನ್ರಿಪ್ಪ ಇದು ನಿಮ್ದು ಸೊಲ್ಯೂಷನ್. ಇದು ಸ್ವಲ್ಪ ಸಣ್ಣದ ಮಾಡ್ತೀನಿ, ಯಾಕಂದ್ರೆ 3 ಇದು ಬರ್ಬೇಕಲ್ಲ ಇಲ್ಲ. ನೋಡ್ರಿಪ್ಪ, ಕಾಸ್ಟ್ ಶೀಟ್ ಮತ್ತು 3 ರೇಟ್ಸ್ ಐತಲ್ಲ ಅಲ್ಲೇ. ಓಕೆ, ಆಮೇಲೆ ಏನ್ರಿಪ್ಪ ಇಲ್ಲೇ ನಿಮ್ದು ಒಂದು ಕಾಸ್ಟ್ ಶೀಟ್, ಕಂಪೇರಿಟಿವ್ ಕಾಸ್ಟ್ ಶೀಟ್. ತಡೀರಿ, ಇದು ಕಮೆಂಟ್ ಎಲ್ಲಿ ಮಾಡ್ಬಿಡ್ತೀನಿ ತಡೀರಿ, ಇದು ಸ್ವಲ್ಪ ಸಣ್ಣದ ಮಾಡ್ತೀನಿ. ತಗೋರಿಪ್ಪ, ಇದು ನಿಮ್ದು ಕಂಪೇರಿಟಿವ್ ಕಾಸ್ಟ್ ಶೀಟ್ ಮತ್ತು ಕಮೆಂಟ್. Hope you all people understood this problem very well. So we'll see. Thank you all of you. Okay, next question ನೋಡೋಣ್ರಿಪ್ಪ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಈಗ ಏನೈತಿ ನೆಕ್ಸ್ಟ್ ಕ್ವಶನ್, ಬರೀ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡ್ರಿಪ್ಪ. ಕೇಸ್ ಸ್ಟಡಿ. Akash Engineering carries sub workers on the basis of labor hour rate. A new accountant thinks costing on machine hour basis should be appropriate. Using the following data, justify whether labor hour rate or machine hour rate is a good for the firm. Estimated for job rupees. Estimated ಅಂದ್ರೆ ಏನ್ರಿಪ್ಪ? ಕಂಪೇರಿಟಿವ್ ಕಾಸ್ಟ್ ಶೀಟ್. ಎಸ್ಟಿಮೇಟ್ ಅಂದ್ರೆ ಏನ್ರಿಪ್ಪ? ಕಂಪೇರಿಟಿವ್ ಕಾಸ್ಟ್ ಶೀಟ್. ಓಕೆ, ಟೋಟಲ್ ಫಾರ್ ದಿಸ್ ಇಯರ್. ಇದು ನೋಡೋಣ್ರಿ, ಇದು ಕಾಸ್ಟ್ ಶೀಟ್ ಒಳಗೆ ತಗೋಬೇಕು, ಇದು ಕಾಸ್ಟ್ ಶೀಟ್ ಒಳಗೆ ತಗೋಬೇಕು, ಇದು ಏನ್ರಿ ಕಂಪೇರಿಟಿವ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕು. ಎಸ್ಟಿಮೇಟೆಡ್ ಅಂದ್ರೆ ಮಟೀರಿಯಲ್ಸ್, ವೇಜಸ್, ಲೇಬರ್ ಅವರ್ಸ್, ಮಷಿನ್ ಅವರ್ಸ್, ಆಕ್ಚುಯಲ್ ಫ್ಯಾಕ್ಟ್ರಿ ಓವರ್ ಹೆಡ್. ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ ಅವರು, ಬಟ್ ಆಕ್ಚುಲಿ ಏನ್ರಿಪ್ಪ ಇಲ್ಲಿ ಅಮೌಂಟ್ 2,40,000 ಇದು ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಆಕ್ಚುಯಲ್ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿಪ್ಪ ಇಲ್ಲಿ ಅಮೌಂಟ್ 2,40,000 ಇದು ಅಮೌಂಟ್. ಬರೀಪ್ಪ ಫಸ್ಟ್ ಕಾಸ್ಟ್ ಶೀಟ್ ರೆಡಿ ಮಾಡೋಣ್ರಿ. ಏನು ತಗೋಬೇಕು ನೀವು? ಡೈರೆಕ್ಟ್ ಮಟೀರಿಯಲ್ಸ್ ತಗೋಬೇಕು ನೀವು. ಡೈರೆಕ್ಟ್ ಮಟೀರಿಯಲ್ಸ್ ನಾನು ನಿಮ್ಗೆ ಹೇಳಿನ್ರಿ, ಎಸ್ಟಿಮೇಟ್ ಅಂದ್ರೆ ಏನ್ರಿಪ್ಪ? ಕಂಪೇರಿಟಿವ್ ಕಾಸ್ಟ್ ಶೀಟ್ ಅಲ್ಲೇ. ನಾರ್ಮಲ್ ಅಂದ್ರೆ ಏನ್ರಿಪ್ಪ? ನಾರ್ಮಲ್ ಕಾಸ್ಟ್ ಶೀಟ್ ಒಳಗೆ. ಬರ್ರಿ ಮಟೀರಿಯಲ್ಸ್, ಫಸ್ಟ್ ಮಟೀರಿಯಲ್ಸ್ ಎಲ್ಲಿತ್ರಿಪ್ಪ? ಅದು ಮಟೀರಿಯಲ್ಸ್ ಎಲ್ಲಿ ನೋಡ್ರಿಪ್ಪ? 3,60,000 ತಗೋರಿಪ್ಪ ಇಲ್ಲಿ. 3,60,000 ಕರೆಕ್ಟಾ? ನೆಕ್ಸ್ಟ್ ಆ್ಯಡ್ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್ಸ್. ಡೈರೆಕ್ಟ್ ವೇಜಸ್ ಎಷ್ಟಿತ್ತು ಅಲ್ಲಿ? ಡೈರೆಕ್ಟ್ ವೇಜಸ್ 3 lakh. ಎಷ್ಟಿದು? 3 lakh ತಗೋರಿಪ್ಪ. 3 lakh ಮಾಡ್ರಿಪ್ಪ. ಈಗ 3,60,000 ಪ್ಲಸ್ 3 lakh 6,60,000 ಇದು ಏನ್ರಿ? ಪ್ರೈಮ್ ಕಾಸ್ಟ್. ಓಕೆ, ನೆಕ್ಸ್ಟ್ ಈಗ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಏನ್ರಿಪ್ಪ? ಓವರ್ ಹೆಡ್ ಚಾರ್ಜಸ್ ಎಲ್ಲಿ ತಿರ್ಪದು? ಇಲ್ಲೇ ನೋಡ್ರಿ, ಆಕ್ಚುಯಲ್ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿಪ್ಪ ಇಲ್ಲಿ ಅಮೌಂಟ್ ಕೊಟ್ಟೋಲ್ಲ ಎಲ್ಲ ನೋಡ್ರಿ. ಇಲ್ಲಿ ಆಕ್ಚುಲಿ ಅಮೌಂಟ್ ಎಷ್ಟಿಪ್ಪದು? 2,40,000 ಆಯ್ತು. 2,40,000 ತಗೋರಿಪ್ಪ ಅಲ್ಲಿ. 2,40,000 ಕೊಡ್ತಾರೆ ಎಕ್ಸಾಮ್ ಅಲ್ಲಿ, ಅದು 2,40,000. ಈಗ ಮಾಡ್ರಿಪ್ಪ, ಈಗ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಎಷ್ಟು ರೀ? 6 lakh ಪ್ಲಸ್ 2 lakh 8 lakh, 8 lakh ಪ್ಲಸ್ 9 lakh. ಎಷ್ಟು ರೀ? 9 lakh. 9 lakh ಏನ್ರಿಪ್ಪ ನಿಮ್ದು? ವರ್ಕ್ಸ್ ಕಾಸ್ಟ್. 9 lakh ಏನು ಬಂದು ವರ್ಕ್ಸ್ ಕಾಸ್ಟ್. ಬರ್ರಿಪ್ಪ ಈಗ ಫಸ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ಮಾಡಿ. ಫಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ನಮ್ಗೆ ಏನು ಬೇಕ್ರಿಪ್ಪ? ಫಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಬೇಕು. ಎಲ್ಲಿತ್ರಿಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್? ಇಲ್ಲಿ ನೋಡ್ರಿ, ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದ್ದು? 2,40,000 ಗೊತ್ತೋಗೋರಿಪ್ಪ. 2,40,000 ಅಂತ. 2,40,000 ಕರೆಕ್ಟಾ? ಡಿವೈಡೆಡ್ ಬೈ ಲೇಬರ್ ಅವರ್ಸ್. ಏನ್ರಿಪ್ಪ? ಲೇಬರ್ ಅವರ್ಸ್ ಎಲ್ಲಿತ್ರಿಪ್ಪ? ಲೇಬರ್ ಅವರ್ಸ್ ಎಷ್ಟಿಪ್ಪ ಇದು? ಲೇಬರ್ ಅವರ್ಸ್ ಇಲ್ಲಿ ನೋಡ್ರಿ. ಲೇಬರ್ ಅವರ್ಸ್ ಎಷ್ಟಿದು? ಲೇಬರ್ ಅವರ್ಸ್ ಇಲ್ಲಿ. ಲೇಬರ್ ಅವರ್ಸ್ ಇಲ್ಲಿ 6,000 ಅವರ್ಸ್. ಲೇಬರ್ ಅವರ್ಸ್ ಎಷ್ಟಿದು? 6,000 ಅವರ್ಸ್ ತಗೋರಿಪ್ಪ. 6,000 ಅಂತ. 6,000 ಮಾಡ್ರಿ. ಈಗ 2,40,000 2,40,000 ಡಿವೈಡೆಡ್ ಬೈ 6,000 ಎಷ್ಟು ರೀ? ₹40 ಪರ್ ಅವರ್. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಮೆಥಡ್. ಫಸ್ಟ್ ಏನು ಬೇಕು ನಿಮಗೆ? ಫ್ಯಾಕ್ಟ್ರಿ ಓವರ್ ಹೆಡ್ ಬೇಕು ನಿಮಗೆ. ಫ್ಯಾಕ್ಟ್ರಿ ಓವರ್ ಹೆಡ್ ಸೇಮ್ ಟು ಸೇಮ್ ರೀಪ. 2,40,000
ತಗೋರಿ 2,40,000 ಅಂತ ಬರೀರಿಪ್ಪ. ಆಮೇಲೆ ನಿಮ್ಗೆ ಏನು ಬೇಕ್ರಿಪ್ಪ, ಡಿವೈಡೆಡ್ ಬೈ ಡೈರೆಕ್ಟ್ ಲೇಬರ್ ಕಾಸ್ಟ್ ಬೇಕು ನಿಮಗೆ. ಡೈರೆಕ್ಟ್ ಲೇಬರ್ ಕಾಸ್ಟ್ ಎಲ್ಲಿತ್ತಪ್ಪ ಅದು? ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ? ಡೈರೆಕ್ಟ್ ವೇಜಸ್. ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ? ಡೈರೆಕ್ಟ್ ವೇಜಸ್. ಎಷ್ಟಿದಪ್ಪ ಡೈರೆಕ್ಟ್ ಲೇಬರ್ ಕಾಸ್ಟ್? ಇದು 3 lakh. ಎಷ್ಟಿದು? 3 lakh ತಗೋರಿಪ್ಪ. 3 lakh. ಈಗ ಮಾಡ್ರಿಪ್ಪ, ಎಷ್ಟು ಬಂತ್ರಿ ಆನ್ಸರ್? 2,40,000. ಭಾಳ ದೂರ ಆಗಿತ್ತು ಇದು. ಈಗ 2,40,000 ಡಿವೈಡೆಡ್ ಬೈ 3 lakh ಇಂಟು 100 ಎಷ್ಟು ಬಂತ್ರಿಪ್ಪ? 80%. ಎಷ್ಟು ಬಂತ್ರಿ ಇದು? 80% ತಗೋರಿಪ್ಪ. 80% ಬಂದು ನೋಡ್ರಿಪ್ಪ ಅದು. ನೆಕ್ಸ್ಟ್ ಮಷೀನ್ ಅವರ್ ರೇಟ್. ಏನ್ರಿ ಫಸ್ಟ್ ಫ್ಯಾಕ್ಟ್ರಿ ವರ್ಡ್ ಇಲ್ಲಿ. ಏನ್ರಿ ಫಸ್ಟ್ ಫ್ಯಾಕ್ಟ್ರಿ ವರ್ಡ್ ತಗೋರಿಪ್ಪ. ಫ್ಯಾಕ್ಟ್ರಿ ವರ್ಡ್ ಸೇಮ್ ಟು ಸೇಮ್ 2,40,000 ಕರೆಕ್ಟಾ? ಈಗ ನೆಕ್ಸ್ಟ್ ಡಿವೈಡ್ ಬೈ ಏನು ಬೇಕು ನಿಮಗೆ? ಇಲ್ಲ ಮಷೀನ್ ಅವರ್ಸ್ ಬೇಕು. ಏನ್ರಿಪ್ಪ? ಮಷೀನ್ ಅವರ್ಸ್ ಬೇಕು. ಎಲ್ಲಿದ್ರಪ್ಪ ಮಷೀನ್ ಅವರ್ಸ್? ಇದು ಇಲ್ಲಿ ನೋಡ್ರಿ, ಮಷೀನ್ ಅವರ್ಸ್. ಏನ್ರಿ ಮಷೀನ್ ಅವರ್ಸ್ ಎಷ್ಟ್ರಿಪ್ಪ ಇದು? 4,800 ಅವರ್ಸ್. ಮಷೀನ್ ಅವರ್ಸ್ ಎಷ್ಟಿದು? 4,800 ಅವರ್ಸ್ ತಗೋರಿಪ್ಪ. ಮಷೀನ್ ಅವರ್ಸ್ 4,800 ಮಾಡಿರಿಪ್ಪ. ಈಗ 2,40,000 ಡಿವೈಡೆಡ್ ಬೈ 4,800 ಎಷ್ಟು ಬಂತ್ರಿಪ್ಪ? ₹50. ₹50 ಪರ್ ಅವರ್. ₹50 ಪರ್ ಅವರ್ ಬಂತ್ರಿ ಆನ್ಸರ್. ₹50 ಪರ್ ಅವರ್. ನೆಕ್ಸ್ಟ್ ಈಗ ಮಾಡ್ರಿಪ್ಪ ಕಂಪೇರಿಟಿವ್ ಕಾಸ್ಟ್ ಶೀಟ್. ಕಂಪೇರಿಟಿವ್ ಕಾಸ್ಟ್ ಶೀಟ್ ಆಫ್ ಯಾವ ಕಂಪನಿ ಸರ್ ಐತ್ರಿ ಇಲ್ಲಿ? ಆಕಾಶ್ ಇಂಜಿನಿಯರಿಂಗ್. ಏನ್ರಿ? ಆಕಾಶ್ ಇಂಜಿನಿಯರಿಂಗ್ ತಗೋರಿಪ್ಪ. ಕಾಸ್ಟ್ ಶೀಟ್ ಆಫ್ ಆಕಾಶ್ ಇಂಜಿನಿಯರಿಂಗ್. ಇಲ್ಲೂ ಸೇಮ್ ಆಕಾಶ್ ಇಂಜಿನಿಯರಿಂಗ್. comparative cost sheet of Akash Engineering. Okay, comparative cost sheet of Akash Engineering. ಆಯ್ತಲ್ಲ ಇಲ್ಲ? ಕಂಪೇರಿಟಿವ್ ಕಾಸ್ಟ್ ಶೀಟ್ ಮಾಡಿರಪ್ಪ. ಈಗ ಫಸ್ಟ್ ಏನ್ರಿಪ್ಪ ಇದು? ಡೈರೆಕ್ಟ್ ಲೇಬರ್ ಅವರ್ ರೇಟ್, ಆಮೇಲೆ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್, ಆಮೇಲೆ ಸಿ ಮಷೀನ್ ಅವರ್ ರೇಟ್. ಮಾಡಿರಿ ನೀವು ಹಂಗೆ ಸೇಮ್ ಟು ಸೇಮ್. ಫಸ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್, ಆಮೇಲೆ ಮಷೀನ್ ಅವರ್ ರೇಟ್, ಸಾರಿ ಇದು ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್, ಆಮೇಲೆ ಮಷೀನ್ ಅವರ್ ರೇಟ್. ಬರ್ರಿ ಫಸ್ಟ್ ನಿಮ್ಗೆ ಏನು ಬೇಕ್ರಿಪ್ಪ? ಇಲ್ಲೇ ಡೈರೆಕ್ಟ್ ಮಟೀರಿಯಲ್ಸ್ ಬೇಕು. ಕಂಪೇರಿಟಿವ್ ಕಾಸ್ಟ್ ಶೀಟ್ ಮಾಡುವಾಗ ಏನು ನೋಡ್ಬೇಕು ನೀವು? ಎಸ್ಟಿಮೇಟೆಡ್ ನೋಡ್ಬೇಕು ನೀವು. ಬರ್ರಿ ಇಲ್ಲ ಎಲ್ಲಿತ್ರಿಪ್ಪ? ಆಯ್ತು ನೋಡಿಲ್ಲ. ಕಂಪೇರಿಟಿವ್ ಕಾಸ್ಟ್ ಶೀಟ್ ಮಾಡತ್ತೇನೆ ರೀ. ನಮ್ಗೆ ಏನು ಬೇಕ್ರಿಪ್ಪ? ಡೈರೆಕ್ಟ್ ಮಟೀರಿಯಲ್ಸ್ ಬೇಕು ನಮಗೆ. ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟಿತ್ರಿಪ್ಪ? ಎಸ್ಟಿಮೇಟೆಡ್ ಒಳಗೆ ಎಷ್ಟಿತ್ತು? 30,000. ಎಷ್ಟು? 30,000 ತಗೋರಿಪ್ಪ. 30,000 ಎಲ್ಲ ಕಡೆ ಸೇಮ್ ರೀಪ್ಪ. ತಗೋರಿ Ctrl C Ctrl V ಕರೆಕ್ಟಾ? ಡೈರೆಕ್ಟ್ ಮಟೀರಿಯಲ್ಸ್. ನೀವು ಏನು ಬೇಕಿಪ್ಪ? ಆ್ಯಡ್ ಡೈರೆಕ್ಟ್ ವೇಜಸ್. ಆಯ್ತು ನೋಡಿಲ್ಲ. ವೇಜಸ್ ಎಸ್ಟಿಮೇಟೆಡ್ ಒಳಗೆ ಎಷ್ಟಿಪ್ಪ? 24,750. ಎಷ್ಟು? 24,750 ತಗೋರಿಪ್ಪ. 24,750 ಇದು ಕಾಪಿ ಪೇಸ್ಟ್ ಮಾಡಿರಿ ಎಲ್ಲ ಕಡೆ. Ctrl C Ctrl V ಆಮೇಲೆ ಇಲ್ಲೇನು Ctrl V. ಈಗ ಆ್ಯಡ್ ಮಾಡಿರಿಪ್ಪ. ಇದು ಎಷ್ಟು ಬರ್ತೈತೆ ರೀ ಇದು ಆನ್ಸರ್? 30 ಪ್ಲಸ್ 20 50 54,750. ಇದೂ ಸೇಮ್ ಟು ಸೇಮ್ ಎಲ್ಲ ಕಡೆ ಸೇಮ್ ಟು ಸೇಮ್ ಇದು. Ctrl V. ಆಯ್ತು ನೋಡಿಪ್ಪ. ಇದು ಕರೆಕ್ಟ್ ಐತಲ್ಲ ಅದು? ಓಕೆ ಸರಿ. ಈಗ ನಿಮ್ಗೆ ಏನು ಬೇಕ್ರಿಪ್ಪ? ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಫಸ್ಟ್ ಏನ್ರಿಪ್ಪ? ಅದು ಡೈರೆಕ್ಟ್ ಲೇಬರ್ ಅವರ್ ರೇಟ್. ಫಸ್ಟ್ ಏನು ಬೇಕು ನಿಮಗೆ? ಲೇಬರ್ ಅವರ್ಸ್ ಬೇಕು. ಏನ್ರಿಪ್ಪ? ಲೇಬರ್ ಅವರ್ಸ್. ಬರ್ರಿ ಲೇಬರ್ ಅವರ್ಸ್ ಎಲ್ಲಿತ್ರಿಪ್ಪ ಅದು? ಆಯ್ತು ನೋಡಿಲ್ಲ. ಲೇಬರ್ ಅವರ್ಸ್ ಏನ್ರಿ? ಲೇಬರ್ ಅವರ್ಸ್ ಎಲ್ಲಿಂದ ನೋಡ್ಬೇಕು ನೀವು? ಬರೀ ಎಸ್ಟಿಮೇಟ್ ಒಳಗೆ ನೋಡ್ಬೇಕು. ಲೇಬರ್ ಅವರ್ಸ್ ಎಸ್ಟಿಮೇಟ್ ಒಳಗೆ ನೋಡ್ಬೇಕು ನೀವು. ಎಸ್ಟಿಮೇಟ್ ಒಳಗೆ ಎಷ್ಟಿಪ್ಪ ಅದು? 540 ಅವರ್ಸ್. ಎಷ್ಟಿಪ್ಪ? 540 ಅವರ್ಸ್ ತಗೋರಿಪ್ಪ. 540 ಅವರ್ಸ್. ಎಷ್ಟ್ರಿ? 540 ಅವರ್ಸ್ ಕರೆಕ್ಟಾ? 540 ಇಂಟು ಲೇಬರ್ ಅವರ್ ರೇಟ್. ಎಷ್ಟು ಬಂತ್ರಿಪ್ಪ ಅದು? ಲೇಬರ್ ಅವರ್ ರೇಟ್ ಇಲ್ಲಿ ನೋಡ್ರಪ್ಪ. ಲೇಬರ್ ಅವರ್ ರೇಟ್ ನಿಮ್ದು ಎಷ್ಟಿಪ್ಪ? ₹40 ಪರ್ ಅವರ್. ₹40 ಪರ್ ಅವರ್ ತಗೋರಿಪ್ಪ. ₹40 ಪರ್ ಅವರ್. ಓಕೆ, ₹40 ಪರ್ ಅವರ್. ಯಾವ ಕಾಲಮಲ್ಲಿ ಹೋಗ್ಬೇಕು ನೀವು? ಫಸ್ಟ್ ಕಾಲಮಲ್ಲಿ ಹೋಗ್ಬೇಕು. ಎ ಐತಲ್ಲ ಅದು? ಎ, ಅದಕ್ಕೆ ಫಸ್ಟ್ ಕಾಲಮಲ್ಲಿ ಹೋಗ್ರಿಪ್ಪ. ಫಸ್ಟ್ ಕಾಲಮಲ್ಲಿ ಈಗ ಮಾಡ್ರಿಪ್ಪ. ಈಗ 540 ಇಂಟು 40 ಎಷ್ಟ್ರಿಪ್ಪ? 21,600 ತಿಳಿತ್ರಿ? ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ ಡ್ಯಾಶ್. ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ ಏನ್ರಿಪ್ಪ? ಡ್ಯಾಶ್. ಓಕೆ, ನೆಕ್ಸ್ಟ್
ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಎಲ್ಲಿತ್ತಪ್ಪ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಎಲ್ಲಿ ನೋಡಪ್ಪ ಡೈರೆಕ್ಟ್ ಲೇಬರ್ ಕಾಸ್ಟ್ 80% ಎಷ್ಟಿಪ್ಪದು 80% ಆಫ್ ಡೈರೆಕ್ಟ್ ವೇಜಸ್ 80% ಆಫ್ ಡೈರೆಕ್ಟ್ ವೇಜಸ್ ಓಕೆ ಬರ್ರಿಪ್ಪ ಡೈರೆಕ್ಟ್ ಲೇಬರ್ ಕಾಸ್ಟ್ 80% ಅಲ್ಲದು 80% ಆಫ್ ಡೈರೆಕ್ಟ್ ವೇಜಸ್ 80% ಡೈರೆಕ್ಟ್ ವೇಜಸ್ ಎಲ್ಲಿತ್ತಪ್ಪ ಇಲ್ಲಿತ್ತು ನೋಡಿ ಡೈರೆಕ್ಟ್ ವೇಜಸ್ ಇಲ್ಲಿ ಎಷ್ಟಿಪ್ಪ ಎಲ್ಲ ಕಡೆ ಅಮೌಂಟ್ ಇದು 24,750 ಎಲ್ಲ ಕಡೆ 24,750 ತಗೋರಿಪ್ಪ 24,750 ಹಾಂ ಮಾಡಿರಿಪ್ಪ ಈಗ ಯಾವ ಕಾಲಮಲ್ಲಿ ಬರಿಬೇಕು ನೀವು ಬಿ ಕಾಲಮಲ್ಲಿ ಬರೀರಿಪ್ಪ ಎಷ್ಟಿದು 24,750 ಹೌದಲ್ಲ 24,750 ಇಂಟು 80% ಎಷ್ಟಿದೆ 19,800 ರೈಟಾ ಎ ಕಾಲಮ್ ಮತ್ತು ಸಿ ಕಾಲಮ್ ಡ್ಯಾಶ್ ನೆಕ್ಸ್ಟ್ ಮಷೀನ್ ಅವರ್ ರೇಟ್ ಏನಿರ್ಬೋದು ಮಷೀನ್ ಅವರ್ಸ್ ಇಂಟು ಮಷೀನ್ ಅವರ್ ರೇಟ್ ಫಸ್ಟ್ ನಮ್ಗೆ ಏನು ಬೇಕ್ರಿಪ್ಪ ಮಷೀನ್ ಅವರ್ಸ್ ಬೇಕು ಮಷೀನ್ ಅವರ್ಸ್ ಎಲ್ಲಿರ್ಬೋದು ಮಷೀನ್ ಅವರ್ಸ್ ಐತೆ ನೋಡಲಿ ಮಷೀನ್ ಅವರ್ಸ್ ಐತಲ್ಲ ಅಲ್ಲಿ ಮಷೀನ್ ಅವರ್ಸ್ ಎಷ್ಟಿಪ್ಪ ಎಸ್ಟಿಮೇಟ್ ಒಳಗೆ 420 ಅವರ್ಸ್ ಎಷ್ಟಿಪ್ಪ 420 ಅವರ್ಸ್ ಹೋಗೋರಿಪ್ಪ 420 ಅವರ್ಸ್ ಕರೆಕ್ಟಾ ಇಂಟು ಮಷೀನ್ ಅವರ್ ರೇಟ್ ಬೇಕು ನಿಮಗೆ ಎಲ್ಲಿತ್ತಪ್ಪ ಮಷೀನ್ ಅವರ್ ರೇಟ್ ಅದು ಇಲ್ಲ ನೋಡಪ್ಪ ಮಷೀನ್ ಅವರ್ ರೇಟ್ ಎಷ್ಟಿಪ್ಪದು ₹50 per hour ತಗೋರಿಪ್ಪ ಮಷೀನ್ ಅವರ್ ರೇಟ್ ಎಷ್ಟಿದ್ದು ₹50 per hour ಯಾವ ಕಾಲಮಲ್ಲಿ ಬರಿಬೇಕು ನೀವು ಈಗ ಸಿ ಕಾಲಮಲ್ಲಿ ಬರಿಬೇಕಿದೆ 420 ಇಂಟು 50 ಎಷ್ಟಿಪ್ಪ 21,000 ಎಷ್ಟ್ರಿ 21,000 ಯಾವ ಕಾಲಮ್ ಇಪ್ಪದು ಸಿ ಐತ್ರಿ ಅದಕ್ಕೆ ಸಿ ಕಾಲಮಲ್ಲೇ ಎ ಮತ್ತು ಬಿ ಕಾಲಮ್ ಡ್ಯಾಶ್ ಈಗ ಟೋಟಲ್ ಮಾಡಿರಿಪ್ಪ ಈಗ ಇದು ಟೋಟಲ್ ಮಾಡಿರಿಪ್ಪ ಎಷ್ಟು ಈಗ 54,750 ಪ್ಲಸ್ 21,600 ಎಷ್ಟು ಬಂತ್ರಿಪ್ಪ ಇದು 76,350 ಓಕೆ ನೆಕ್ಸ್ಟ್ ಇಲ್ಲಿ ಟೋಟಲ್ ಮಾಡಿರಿಪ್ಪ ಈಗ 54,750 ಪ್ಲಸ್ 19,800 ಎಷ್ಟು ಬಂತ್ರಿ ಇಲ್ಲೇ 74,550 ನೆಕ್ಸ್ಟ್ ಇಲ್ಲೇ 54,750 ಪ್ಲಸ್ 21,000 ಎಷ್ಟು ಬಂತ್ರಿಪ್ಪ ಇಲ್ಲೇ 75,750 ಬಂತ್ರಿ 75,750 ಬಂತ್ರಿ ಭಾಳ ಕ್ಲೋಸ್ ಐತ್ರಿ ಇದು ಓಕೆ ಭಾಳ ಕ್ಲೋಸ್ ಐತ್ರಿ ಬರ್ರಿ ಈಗ ನೋಡ್ಬೇಕು ಈಗ ಮೂರುದಾಗ ಹೈಯೆಸ್ಟ್ ಯಾವ್ದ್ರಿಪ್ಪ ಮೂರುದಾಗ ಫಸ್ಟ್ ಲೋವೆಸ್ಟ್ ನೋಡ್ರಿಪ್ಪ ಮೂರುದಾಗ ಫಸ್ಟ್ ಇಲ್ಲ ಹೈಯೆಸ್ಟ್ ಲೋವೆಸ್ಟ್ ನೋಡ್ರಿಪ್ಪ ನೀವು ಎಲ್ಲೈತ್ರಿ ಹೈಯೆಸ್ಟ್ ಯಾವ್ದ್ರಿಪ್ಪ ಹೈಯೆಸ್ಟ್ ಇದು ಏನ್ರಿದು ಇದು ಹೈಯೆಸ್ಟ್ ಆಮೇಲೆ ಲೋವೆಸ್ಟ್ ಯಾವ್ದ್ರಿಪ್ಪ ಇದು ಲೋವೆಸ್ಟ್ ಹೈಯೆಸ್ಟ್ ಎಷ್ಟ್ರಿಪ್ಪ 76,350 ಹೈಯೆಸ್ಟ್ ಅಮೌಂಟ್ ಲೋವೆಸ್ಟ್ ಅಮೌಂಟ್ ಯಾವ್ದ್ರಿಪ್ಪ 74,550 ಮಿಡಲ್ ಅಮೌಂಟ್ ಯಾವ್ದ್ರಿಪ್ಪ ಮಿಡಲ್ ಅಮೌಂಟ್ ಇದು ಮಿಡಲ್ ಅಮೌಂಟ್ ಏನ್ರಿಪ್ಪ 75,750 ಇದು ಸೆಂಟರ್ ಅಮೌಂಟ್ ಇದು ಮಿಡಲ್ ಅಮೌಂಟ್ ಅಷ್ಟು ಕಮ್ಮಿ ಇಲ್ಲ ಅಷ್ಟು ಜಾಸ್ತಿ ಇಲ್ಲ 75,750 ಯಾವ ಮೆಥಡಲ್ಲಿ ಐತ್ರಿಪ್ಪ ಅದು ಅಮೌಂಟ್ ಯಾವ ಮೆಥಡಲ್ಲೇ ಮಷೀನ್ ಅವರ್ ರೇಟ್ ಮೆಥಡಲ್ಲಿ ಅಮೌಂಟ್ ಐತ್ರಿ ಇದು ಮಷೀನ್ ಅವರ್ ರೇಟ್ ಮೆಥಡಲ್ಲಿ ಅಮೌಂಟ್ ಐತ್ರಿ ಅದಕ್ಕೆ ಏನ್ರಿಪ್ಪ ಕಮೆಂಟ್ ಆನ್ ದ most rational method. The machine hour rate method is most rational method because all the machine overheads are fairly linked and distributed. ಮುಗಿತು ಇಲ್ಲೇ ಮುಗಿತು ನೋಡ್ರಿಪ್ಪ ಇದು ಆನ್ಸರ್ ಕಮೆಂಟ್ ತಿಳಿತ್ರಿ ಓಕೆ ಟೇಕ್ ದ ಸ್ಕ್ರೀನ್ಶಾಟ್ ಐ ವಿಲ್ ಮಿನಿಮೈಸ್ ಇದು ನಿಮ್ದು ಕ್ವಶನ್ ಫಸ್ಟ್ ಕ್ವಶನ್ ತಗೋರಿಪ್ಪ ಇದು ಕ್ವಶನ್ ನಿಮ್ದು ಇದು ನಿಮ್ದು ಕ್ವಶನ್ ಆಮೇಲೆ ಇನ್ನು ಸೊಲ್ಯೂಷನ್ ಆಗ್ತಿರಪ್ಪ ಸೊಲ್ಯೂಷನ್ ಪಾರ್ಟ್ ತಗೋರಿ ತಗೋರಿಪ್ಪ ಇದು ನಿಮ್ದು ಸೊಲ್ಯೂಷನ್ 3 ರೇಟ್ಸ್ ಐತ್ರಿಪ್ಪ ಇಲ್ಲೇ ಆಮೇಲೆ ಇದು ನಿಮ್ದು ಏನ್ರಿಪ್ಪ ಎಸ್ಟಿಮೇಟೆಡ್ ಮೀನ್ಸ್ ಕಂಪೇರಿಟಿವ್ ಕಾಸ್ಟ್ ಶೀಟ್ ತಿಳಿತಲ್ಲ ಓಕೆ ನೆಕ್ಸ್ಟ್ ಬರ್ರಿಪ್ಪ ನಾ ಮಾಡಂಗಿಲ್ಲ ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಗೆ ಹೇಳ್ಕೊಡ್ತೀನಿ ಬ್ಯಾಬಿಡ್ರಿ ಈಗ ಮಾಡಬೇಡೋಣ್ರಿ ಇದನ್ನು ಮಾಡಬೇಡೋಣ್ರಿ ಹಾಂ ಬರ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿಪ್ಪ ಅದು ಭಾಳ ಇಂಪಾರ್ಟೆಂಟ್ ಐತಿ ಏನಿದು ಫ್ರಾಮ್ ದ ಬಜೆಟೆಡ್ figures of Karnataka Metal Works calculate overhead recovery rates using number 1
direct labor hour rate method. Direct labor hour rate method. Number 2, direct labor cost rate method. Number 3, machine hour rate method. Budgeted figures. ಬಜೆಟೆಡ್ ಫಿಗರ್ಸ್ ಅಂದ್ರೆ ಏನ್ರಿಪ್ಪ, ಇದು ಬಜೆಟೆಡ್ ಫಿಗರ್ಸ್ ಎಸ್ಟಿಮೇಟೆಡ್ ಐತ್ರಿಪ್ಪ. ಅದು ಎಲ್ಲ ಎಸ್ಟಿಮೇಟೆಡ್ ಏನ್ರಿ, ಎಲ್ಲ ಎಸ್ಟಿಮೇಟೆಡ್ ಅಂದ್ರೆ ಎಲ್ಲಿ ತಗೋಬೇಕು ನೀವು, ಎಲ್ಲ ಎಸ್ಟಿಮೇಟೆಡ್ ಅಂದ್ರೆ ಕಂಪೇರಿಟಿವ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕು ಏನ್ರಿ. ಎಲ್ಲ ಬಜೆಟೆಡ್ ಆಮೇಲೆ ಎಸ್ಟಿಮೇಟೆಡ್ ಅಂದ್ರೆ ಎಲ್ಲಿ ತಗೋಬೇಕು ನೀವು, ಕಂಪೇರಿಟಿವ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕು ನೀವು. ಭಾಳ ಕೇರ್ಫುಲ್. ಅದು ಫಸ್ಟ್ಗೆ ಕೊಟ್ಬಿಟ್ಟಾರಿ. ಎಸ್ಟಿಮೇಟೆಡ್ ಅಂದ್ರೆ ಕಂಪೇರಿಟಿವ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕು ನೀವು, ನಾರ್ಮಲ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಡ್ರಿ. Prepare a comparative statement of cost showing the results of application of each of the above rates to job number 486. Job number 486 from data given below. Job number 486. Job number 486 ಅಲ್ಲ ತಗೋರಿಪ್ಪ. For job number 486. Job number 486. Okay, for job number 486 ಬರ್ರಿಪ್ಪ. ಕಾಸ್ಟ್ ಆಫ್ ಡೈರೆಕ್ಟ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್. ಓಕೆ, ಡೈರೆಕ್ಟ್ ಮಟೀರಿಯಲ್ಸ್ ಇದು. ಆಮೇಲೆ ಡೈರೆಕ್ಟ್ ಲೇಬರ್ ಅವರ್ಸ್, ಡೈರೆಕ್ಟ್ ವೇಜಸ್, ಮಷಿನ್ ಅವರ್ಸ್. ಓಕೆ, ಇದು ಹಳೆ ಮಾಡಲ್ಲ. ಇದು ನಾರ್ಮಲ್ ಕಾಸ್ಟ್ ಶೀಟ್, ಇದು ನಾರ್ಮಲ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕು. ಇದು ಎಸ್ಟಿಮೇಟೆಡ್ ಅಂದ್ರೆ ತಗೋಬೇಕು ನೀವು, ಕಂಪೇರಿಟಿವ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕು ನೀವು. ಕ್ವಶನ್ಸ್ ನಂಬರ್ 1, ವಿಚ್ ಮೆಥಡ್ ಈಸ್ ಇದು ಕೊಟ್ಬಿಟ್ಟಾರೆ, ಡಿಪೋರ್ಟೆಡ್ ಅಲ್ಲ, ಅದು ಅಡಾಪ್ಟೆಡ್ ಬರಬೇಕಲ್ಲಿ, ಅಡಾಪ್ಟೆಡ್ ಬೈ ಮ್ಯಾನೇಜ್ಮೆಂಟ್. ನಂಬರ್ 2, ವೆದರ್ ಸೇಮ್ ಪ್ರಿನ್ಸಿಪಲ್ ಈಸ್ ಅಡಾಪ್ಟೆಡ್ ಇನ್ ಆಲ್ ದ ಕೇಸಸ್. ನೋಡೋಣ್ರಿ, ಇದು ಫಸ್ಟ್ ಕಾಸ್ಟ್ ಶೀಟ್ ರೆಡಿ ಮಾಡೋಣ್ರಿ. ಫಸ್ಟ್ ಕಾಸ್ಟ್ ಶೀಟ್ ಆಫ್ ಕರ್ನಾಟಕ ಮೆಟಲ್ ವರ್ಕ್ಸ್ ಫಾರ್ ಜಾಬ್ ನಂಬರ್ 486 ಪರ್ಟಿಕ್ಯುಲರ್ಸ್ ಅಮೌಂಟ್. ಓಕೆ, ಫಸ್ಟ್ ಏನ್ರಿಪ್ಪ, ಡೈರೆಕ್ಟ್ ಮಟೀರಿಯಲ್ಸ್ ನಾರ್ಮಲ್ ಕಾಸ್ಟ್ ಶೀಟ್. ಇದು ನಾರ್ಮಲ್ ಕಾಸ್ಟ್ ಶೀಟ್. ಇದು ಎಸ್ಟಿಮೇಟ್ ಅಂದ್ರೆ ಏನ್ರಿಪ್ಪ, ಕಂಪೇರಿಟಿವ್ ಅಲ್ಲಿ ತಗೋಬೇಕು. ಬಟ್ ನಾರ್ಮಲ್ಗೆ ಇದು ತಗೋಬೇಡಿ, ಹಳೆ ಮಾಡೋದು. ಇದು ಎಸ್ಟಿಮೇಟ್ ಕೊಟ್ಬಿಟ್ಟನ್ರಿ, ಭಾಳ ಕನ್ಫ್ಯೂಸ್. ಎಸ್ಟಿಮೇಟ್ ಅಂದ್ರೆ ಕಂಪೇರಿಟಿವ್ ಕಾಸ್ಟ್ ಶೀಟ್ ಒಳಗೆ, ನಾರ್ಮಲ್ ಅಂದ್ರೆ ನಾರ್ಮಲ್ ಕಾಸ್ಟ್ ಶೀಟ್ ಒಳಗೆ. ಬರ್ರಿಪ್ಪ, ನಿಮಗೆ ಡೈರೆಕ್ಟ್ ಮಟೀರಿಯಲ್ಸ್ ಬೇಕು ನಿಮಗೆ. ಏನೈತಿಪ್ಪ ಅದು, ಕಾಸ್ಟ್ ಆಫ್ ಡೈರೆಕ್ಟ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್. ಎಷ್ಟು ಇದು, 840 rupees. 840 ತಗೋರಿಪ್ಪ, rupees 840 ಅಂತ ತಗೋರಿಲ್ಲ. 840 ಕರೆಕ್ಟಾ. ಆಮೇಲೆ ಏನ್ರಿಪ್ಪ ಇಲ್ಲಿ ಆ್ಯಡ್ ಐತೆ ನೋಡ್ರಿ, ಆ್ಯಡ್ ಡೈರೆಕ್ಟ್ ವೇಜಸ್ ಅಂದ್ರೆ ಡೈರೆಕ್ಟ್ ಲೇಬರ್ ಕಾಸ್ಟ್. ಎಲ್ಲಿತ್ರಿಪ್ಪ ಇದು, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್ ಕಾಸ್ಟ್ ಇಲ್ಲಿ ನೋಡ್ರಿ ಕೆಳಗಡೆ. ಡೈರೆಕ್ಟ್ ವೇಜಸ್ ಅಂದ್ರೆ ಏನ್ರಿದು, ಡೈರೆಕ್ಟ್ ಲೇಬರ್ ಕಾಸ್ಟ್. ಇದು ಎಷ್ಟ್ರಿಪ್ಪ ಅದು, rupees 900 ತಗೋರಿಪ್ಪ ಇಲ್ಲಿ, rupees 900. ಈಗ ಏನ್ರಿ ಆ್ಯಡ್ ಮಾಡ್ರಿಪ್ಪ. ಈಗ ಆ್ಯಡ್ ಮಾಡ್ರಿಪ್ಪ. ಈಗ ಎಷ್ಟು, 840 ಪ್ಲಸ್ 900 1740. ಇದು ಪ್ರೈಮ್ ಕಾಸ್ಟ್. ಈಗ ನಿಮ್ಗೆ ಏನ್ ಬೇಕ್ರಿಪ್ಪ, ಈಗ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಐತೆ ನೋಡ್ರಿ. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಚಾರ್ಜಸ್. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಚಾರ್ಜಸ್ ಎಲ್ಲಿತ್ರಿಪ್ಪ ಅದು, ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಚಾರ್ಜಸ್ ಎಲ್ಲಿತ್ರಿ ಇದು, ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಚಾರ್ಜಸ್ ಎಲ್ಲಿತ್ರಿ ಇದು, ಫ್ಯಾಕ್ಟ್ರಿ ಓವರ್ ಹೆಡ್ ಚಾರ್ಜಸ್. ಓವರ್ ಹೆಡ್ ಚಾರ್ಜಸ್ ಎಲ್ಲ ಕೊಟ್ಟನ್ರಿ. Factory overhead charges means a fixed overhead. Factory overhead charges. ಎಲ್ಲ ಕೊಟ್ಟನ್ರಿ. ಫ್ಯಾಕ್ಟ್ರಿ overhead charges ಹಳೆ ಕೊಡ್ಬೇಕು. ಇಲ್ಲಿ ಎಸ್ಟಿಮೇಟೆಡ್ ಫ್ಯಾಕ್ಟ್ರಿ ಓವರ್ಹೆಡ್ ಫಾರ್ ದ ಇಯರ್ 58,000 ಎಸ್ಟಿಮೇಟೆಡ್ ಇದ್ರಿ. ಇಲ್ಲಿ ಹಳೆ ಮಾಡಲ್ ಒಳಗೆ ಎಲ್ಲಿತ್ರಿಪ್ಪ, ಫ್ಯಾಕ್ಟ್ರಿ ಓವರ್ಹೆಡ್ ಚಾರ್ಜಸ್ ಹಳೆ ಮಾಡಲ್ ಒಳಗೆ ಕೊಟ್ಟಿಲ್ಲ ಏನ್ರಿ. ಹಳೆ ಮಾಡಲ್ ಒಳಗೆ ಫ್ಯಾಕ್ಟ್ರಿ ಓವರ್ಹೆಡ್ ಚಾರ್ಜಸ್ ಕೊಟ್ಟಿಲ್ಲ. ಹಳೆ ಮಾಡಲ್ ಒಳಗೆ ಓವರ್ಹೆಡ್ ಚಾರ್ಜಸ್ ಕೊಟ್ಟಿಲ್ಲ. ವೇಟ್ ಅ ಮಿನಿಟ್. ಓಕೆ ಬರ್ರಿಪ್ಪ, ಏನ್ರಿ, ನಾವು ಒಂದು ಇಲ್ಲೇ ಮಿಸ್ಟೇಕ್ ಮಾಡಿಬಿಟ್ಟಿರಿ. ಒಂದು ಮಿಸ್ಟೇಕ್ ಇಲ್ಲೇ ಏನ್ರಿಪ್ಪ, ಈ ಪ್ರಾಬ್ಲಮ್ ಒಳಗೆ ಏನ್ರಿಪ್ಪ, ಇದು ನಾವು ಪ್ರಿವಿಯಸ್ ಪ್ರಾಬ್ಲಮ್ ಮಾಡಿಲ್ರಿಪ್ಪ. ಅದು ಎಸ್ಟಿಮೇಟ್ ಫಾರ್ ಜಾಬ್ ಅಂತ. ಇದು ಏನ್ರಿದ್ದು ಎಸ್ಟಿಮೇಟ್ ಫಾರ್ ಜಾಬ್ ಏನ್ರಿಪ್ಪ, ಇದು ಕಂಪೇರಿಟಿವ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕು ನೀವು. ಕಂಪೇರಿಟಿವ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕು. ಇದು ಐತಲ್ರಿ, ಇದು ಟೋಟಲ್ ಫಾರ್ ದಿಸ್ ಇಯರ್, ಇದು ಕಾಸ್ಟ್ ಶೀಟ್ ಒಳಗೆ ತಗೋಬೇಕು. ಇದು ನಾರ್ಮಲ್ ಐತಿ, ಇದು ಕರೆಕ್ಟ್ ಐತ್ರಿ ಪ್ರಾಬ್ಲಮ್ ಅಂತ. ಇದು ಪ್ರಾಬ್ಲಮ್ ಕರೆಕ್ಟ್ ಐತ್ರಿ, ಏನು ಮಿಸ್ಟೇಕ್ ಇಲ್ಲ, ಅದು ಕರೆಕ್ಟ್ ಐತಿ. ಬಟ್ ಈ ಪ್ರಾಬ್ಲಮ್ ಒಳಗೆ ನೆಕ್ಸ್ಟ್ ಐತ್ ನೋಡಿ. ಪ್ರಾಬ್ಲಮ್ ಒಳಗೆ ಇಲ್ಲಿ ಬಜೆಟೆಡ್ ಫಿಗರ್ಸ್ ಅಂತ ಐತಲ್ಲ, ಇಲ್ಲಿ ಬಜೆಟೆಡ್ ಫಿಗರ್ಸ್ ಎಸ್ಟಿಮೇಟೆಡ್. ಇದು ಆಲ್ರೆಡಿ ಬಜೆಟೆಡ್ ಫಿಗರ್ಸ್ ಅಂತ ಐತಲ್ಲ, ಅದು ಏನಿದ್ದು ಆಕ್ಚುಲಿ ಏನಿದು ಎಸ್ಟಿಮೇಟೆಡ್. ಬಜೆಟೆಡ್ ಅಂದ್ರೆ ಏನಿಪ್ಪ, ಅದು ಎಸ್ಟಿಮೇಟೆಡ್ ಅಂದ್ರೆ ಇದು ನಾರ್ಮಲ್ ಕಾಸ್ಟ್ ಶೀಟ್ ಒಳಗೆ ತಗೋಬೇಕಂತ್ರಿ. ಬಜೆಟೆಡ್ ಫಿಗರ್ಸ್ ಆಲ್ರೆಡಿ ಎಸ್ಟಿಮೇಟೆಡ್ ಐತ್ರಿಪ್ಪ. ಇದು ಅದಕ್ಕೇನ್ರಿ, ಎಸ್ಟಿಮೇಟ್ ಬೇರೆ ಎಸ್ಟಿಮೇಟೆಡ್ ಬೇರೆ. ಬಜೆಟೆಡ್ ಆರ್ ಎಸ್ಟಿಮೇಟೆಡ್.
ಆಲ್ರೆಡಿ ಐತ್ರಿ ಇದು ಏನ್ರಿ ನಾರ್ಮಲ್ ಕಾಸ್ಟ್ ಶೀಟ್ ಒಳಗೆ ತೊಗೋಬೇಕು ಬರ್ರಿಪ್ಪ. ಅದು ನಾರ್ಮಲ್ ಕಾಸ್ಟ್ ಶೀಟ್ ಒಳಗೆ ಯೂಸ್ ಮಾಡೋನ್ರಿ ಅವನ್ರಿ ಎಲ್ಲೇ ನಾರ್ಮಲ್ ಕಾಸ್ಟ್ ಶೀಟ್ ಒಳಗೆ ಯೂಸ್ ಮಾಡೋನ್ರಿ. ಯಾಕ್ರಿ ಇಲ್ಲೇ ಫ್ಯಾಕ್ಟ್ರಿ ಇಲ್ರಿ ಇಲ್ಲೇ ಫ್ಯಾಕ್ಟ್ರಿ ಓವರ್ ಹೆಡ್ ಕೊಟ್ಟಿಲ್ಲ, ಇಲ್ಲಿ ಓವರ್ ಹೆಡ್ ಚಾರ್ಜಸ್ ಅಂತ ಕೊಟ್ಟಿಲ್ಲ. ಅದಕ್ಕೆ ಏನ್ರಿ ಇದು ಕಾಂಪೇರೇಟಿವ್ ಕಾಸ್ಟ್ ಶೀಟ್ ಒಳಗೆ ತೊಗೋಬೇಕು. ಇದು ಏನ್ರಿ ಇಲ್ಲೇ ಈ ಪಾರ್ಟ್ ಒಳಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಓವರ್ ಹೆಡ್ ಚಾರ್ಜಸ್ ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ ಕಂಪೇರೇಟಿವ್ ಕಾಸ್ಟ್ ಶೀಟ್ ಒಳಗೆ ತಗೋರಿ. ಇಲ್ಲೇ ಫ್ಯಾಕ್ಟ್ರಿ ಓವರ್ ಹೆಡ್ ಕೊಟ್ಟಾರಿಪ್ಪ, ಅದಕ್ಕೆ ಏನ್ರಿ ಕಾಸ್ಟ್ ಶೀಟ್ ಒಳಗೆ ತಗೋರಿ. ಬರ್ರಿ ಸೇಮ ಡೈರೆಕ್ಟ್ ಮಟೀರಿಯಲ್ಸ್. ಫಸ್ಟ್ ಏನ್ರಿಪ್ಪ ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲಿತ್ತಪ್ಪ? ಡೈರೆಕ್ಟ್ ಮಟೀರಿಯಲ್ಸ್ ಅದು ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲಿತ್ತು? ಡೈರೆಕ್ಟ್ ಮಟೀರಿಯಲ್ಸ್ ಡೈರೆಕ್ಟ್ ಮಟೀರಿಯಲ್ಸ್ ಕೊಟ್ಟಾನ್ರಿ. ಮಟೀರಿಯಲ್ಸ್ ಇಷ್ಟು ಮಾಡಿ ಡೈರೆಕ್ಟ್ ಲೇಬರ್ ಕಾಸ್ಟ್ ಐತ್ರಿ, ಲೇಬರ್ ಅವರ್ ಐತ್ರಿ, ಫ್ಯಾಕ್ಟ್ರಿ ಐತ್ರಿ, ಮಷಿನ್ ಅವರ್ಸ್ ಐತ್ರಿ. ಏನೋ ಕೊಟ್ಟಿಲ್ಲ ಅವರು, ಏನು ಕೊಟ್ಟಿಲ್ಲ, 0 ಕೊಟ್ಟಿಲ್ಲ ರೀಪ. ಅದಕ್ಕೆ ಏನ್ರಿಪ್ಪ ನಿಲ್ ನೋಡ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಕೊಟ್ಟಾರಿ. ಇಲ್ಲಿ ಡೈರೆಕ್ಟ್ ಮಟೀರಿಯಲ್ಸ್ ಅಂತ ಎಲ್ಲಿತ್ರಿ? ಡೈರೆಕ್ಟ್ ಮಟೀರಿಯಲ್ಸ್ ಇಲ್ಲಿ ನೋಡ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲಿತ್ರಿ? ಎಸ್ಟಿಮೇಟೆಡ್ ಡೈರೆಕ್ಟ್ ಮಟೀರಿಯಲ್ಸ್ ಅಂತ ಎಲ್ಲಿತ್ರಿ? ಕೊಟ್ಟಿಲ್ಲ, ಹೌದಲ್ಲ? ಕೊಟ್ಟಿಲ್ಲ. ಓಕೆ ನಿಲ್ ತಗೋರಿ. ಆ್ಯಡ್ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್ ಕಾಸ್ಟ್ ಎಲ್ಲಿತ್ರಿಪ್ಪ? ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಡೈರೆಕ್ಟ್ ಲೇಬರ್ ಕಾಸ್ಟ್ ಐತಿ. ಎಸ್ಟಿಮೇಟೆಡ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿದ್ದು? ಡೈರೆಕ್ಟ್ ಲೇಬರ್ ಕಾಸ್ಟ್ ಅಮೌಂಟ್ 97,500. ಎಷ್ಟಿದ್ದು? 97,500 ತಗೋರಿಪ್ಪ. 97,500 ಕರೆಕ್ಟಾ? ಈಗ ನಿಲ್ ಪ್ಲಸ್ 97,500 ಸೇಮ್ 97,500. ಇದು ಏನ್ರಿ ಪ್ರೈಮ್ ಕಾಸ್ಟ್. ಈಗ ನಿಮ್ಗೆ ಏನ್ ಬೇಕ್ರಿಪ್ಪ? ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಚಾರ್ಜಸ್ ನಿಮಗೆ ಬೇಕ್ರಿಪ್ಪ. ಎಲ್ಲಿತ್ತು ಓವರ್ ಚಾರ್ಜಸ್? ಏನ್ ನೋಡ್ರಿಪ್ಪ, ಎಸ್ಟಿಮೇಟೆಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಫಾರ್ ದ ಇಯರ್. ಇದು ರೀಪ್ಪ ಫ್ಯಾಕ್ಟ್ರಿ ಓವರ್ ಹೆಡ್ ಚಾರ್ಜಸ್ ಎಷ್ಟಿದ್ದು? 58,000 ತಗೋರಿಪ್ಪ. 58,000 ಕರೆಕ್ಟಾ? ಈಗ ಆ್ಯಡ್ ಮಾಡ್ರಿ ಇದು. ಎಷ್ಟಿದು? 97,500 ಪ್ಲಸ್ 58,000 ಎಷ್ಟಿದು? 1,55,500. 1,55,500 ಇದು ಏನಿದು? ವರ್ಕ್ಸ್ ಕಾಸ್ಟ್. ಇದು ಏನ್ರಿ? ವರ್ಕ್ಸ್ ಕಾಸ್ಟ್. ಬರೀಪ್ಪ ಈಗ ನಾ ಫಸ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ಮಾಡೋಣ್ರಿ. ಫಸ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಫಸ್ಟ್ ಏನ್ರಿಪ್ಪ? ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲಿ ಐತ್ರಿಪ್ಪ. ಫ್ಯಾಕ್ಟ್ರಿ ಓವರ್ ಹೆಡ್ ಇಲ್ಲಿ ಐತಿ ನೋಡ್ರಿಪ್ಪ. ಎಷ್ಟು ಬಂತ್ರಿ ಫ್ಯಾಕ್ಟ್ರಿ ಓವರ್ ಹೆಡ್? ಇದು 58,000 ತಗೋರಿಪ್ಪ. 58,000 ಎಷ್ಟಿದ್ದು? ಫ್ಯಾಕ್ಟ್ರಿ ಓವರ್ ಹೆಡ್ ನಿಮ್ದು ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದ್ದು? 58,000 ಕರೆಕ್ಟಾ? ಹಾಂ. ಆಮೇಲೆ ಲೇಬರ್ ಅವರ್ಸ್ ಬೇಕು ನಿಮ್ಗೆ. ಏನ್ರಿಪ್ಪ? ಲೇಬರ್ ಅವರ್ಸ್, ಹಳೆ ಲೇಬರ್ ಅವರ್ಸ್, ಓಲ್ಡ್ ಲೇಬರ್ ಅವರ್ಸ್ ಎಲ್ಲಿತ್ತಪ್ಪ? ಅದು ಲೇಬರ್ ಅವರ್ಸ್, ಓಲ್ಡ್ ಲೇಬರ್ ಅವರ್ಸ್ ಇಲ್ಲಿ ಮೇಲೆ ಅಲ್ಲ, ಅದು ಲೇಬರ್ ಅವರ್ಸ್ ಎಲ್ಲಿತ್ತು? ಲೇಬರ್ ಅವರ್ಸ್ ಇಲ್ಲಿ ಐತೆ ನೋಡ್ರಿಪ್ಪ. ಇಲ್ಲಿ ಎಸ್ಟಿಮೇಟೆಡ್ ಡೈರೆಕ್ಟ್ ಲೇಬರ್ ಅವರ್ ಫಾರ್ ದ ಇಯರ್ ಎಷ್ಟಿದ್ದು? 1,34,600. 1,34,600 ತಗೋರಿಪ್ಪ. 1,34,600 ಮಾಡ್ರಿ. ಈಗ ಎಷ್ಟು ರೀ? 58,000 ಡಿವೈಡೆಡ್ ಬೈ 1,34,600 ಎಷ್ಟ್ರಿಪ್ಪ ಇದು? ರುಪೀಸ್ 0.43 ಪರ್ ಅವರ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಮೆಥಡ್. ಫಸ್ಟ್ ಏನ್ರಿಪ್ಪ? ಫ್ಯಾಕ್ಟ್ರಿ ಓವರ್ ಹೆಡ್ ಸೇಮ್ ರೀಪ ಎಲ್ಲ ಕಡೆ 58,000 ಡಿವೈಡೆಡ್ ಬೈ ಡೈರೆಕ್ಟ್ ಲೇಬರ್ ಕಾಸ್ಟ್. ಎಲ್ಲಿತ್ತಪ್ಪ ಅದು? ಡೈರೆಕ್ಟ್ ಲೇಬರ್ ಕಾಸ್ಟ್ ಇಲ್ಲಿ ನೋಡಲಿ. ಎಸ್ಟಿಮೇಟೆಡ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಿಪ್ಪ? ಇದು 97,500. ಎಷ್ಟು? 97,500 ತಗೋರಿಪ್ಪ. 97,500 ಇಂಟು 100 ಮಾಡ್ರಿಪ್ಪ. ಎಷ್ಟು ಈಗ? 58,000 divided by 97,500. 58,000 divided by 97,500 into 100 ಎಷ್ಟಿದು? 59.48 59.48%. 59.48% ಬಂತ್ರಿ ಇದು. ನೆಕ್ಸ್ಟ್ ಮಷೀನ್ ಅವರ್ ರೇಟ್ ಮೆಥಡ್. ಫಸ್ಟ್ ಏನ್ರಿಪ್ಪ? ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟ್ರಿಪ್ಪ? ಅದು ಫ್ಯಾಕ್ಟ್ರಿ ಓವರ್ ಹೆಡ್ ಎಲ್ಲ ಕಡೆ ಸೇಮ್ ಇದು. ಎಷ್ಟು? 58,000 ಡಿವೈಡೆಡ್ ಬೈ ಏನು ಬೇಕ್ರಿ? ಈಗ ನಮಗೆ ಮಷೀನ್ ಅವರ್ಸ್ ಬೇಕು. ಏನ್ರಿ? ಮಷೀನ್ ಅವರ್ಸ್ ಎಲ್ಲಿತ್ರಿಪ್ಪ? ಅದು ಮಷೀನ್ ಅವರ್ಸ್ ಆಯ್ತು ನೋಡಿಲ್ಲ. ಎಸ್ಟಿಮೇಟೆಡ್ ಮಷೀನ್ ಅವರ್ಸ್ ಎಷ್ಟ್ರಿಪ್ಪ? ಅದು 50,500 ಮಷೀನ್ ಅವರ್ಸ್. 50,500 ಈಗ ಮಾಡ್ರಿ. ಈಗ
58,000 ಡಿವೈಡೆಡ್ ಬೈ 50,500 ಎಷ್ಟು ಬಂತ್ರಿ ಇದು 1.148 1.148 rupees 1.148 ತಗೋರಿಪ್ಪ 1.14 ತಗೋರಿಲ್ಲ ಅಂದರೆ 1.14 ನಾ 1.148 ತಗೋತೀನಿ 1.148 rupees ತಗೋತೀನಿ ನಾನು ಓಕೆ ಇದು ಪರ್ ಅವರ್ ಸಿಗ್ತಲ್ಲ ಎಲ್ಲ 3 ಸಿಗ್ತಲ್ಲ ಈಗ ಕಂಪೇರೇಟಿವ್ ಕಾಸ್ಟ್ ಶೀಟ್ ಆಫ್ ಕರ್ನಾಟಕ ಮಿಲ್ಸ್ ಮಾಡಿರಿಪ್ಪ ಇದು 486 ಫಸ್ಟ್ ಏನು ಬೇಕು ನಿಮಗೆ ಇಲ್ಲಿ ಡೈರೆಕ್ಟ್ ಮಟೀರಿಯಲ್ಸ್ ಬೇಕು ನಿಮಗೆ ಏನ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಬರ್ರಿಪ್ಪ ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲಿತ್ತು ಇದು ಎಲ್ಲಿತ್ತು ನೋಡ್ರಿಪ್ಪ ಕಾಸ್ಟ್ ಈ ಕೆಳಗಡೆ ಪಾರ್ಟ್ ನೋಡ್ರಿ ಈಗ ಕೆಳಗಡೆ ಪಾರ್ಟ್ ನೋಡ್ರಿಪ್ಪ ಕಾಸ್ಟ್ ಆಫ್ ಡೈರೆಕ್ಟ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟಿಪ್ಪ ಅದು 840 ತಗೋರಿಪ್ಪ 840 ಎಲ್ಲ ಕಡೆ 840 ಅಲ್ಲದು ಎಲ್ಲ ಕಡೆ 840 ತಗೋರಿಪ್ಪ ಕಾಪಿ ಪೇಸ್ಟ್ ಮಾಡೋಂಥದ್ದು ಎಲ್ಲ ಕಡೆ 840 ಕಂಟ್ರೋಲ್ ವಿ ಇದೇನೋ ಸೇಮ್ ಕಂಟ್ರೋಲ್ ವಿ ಸರಿ ಈಗ ನಿಮ್ಗೆ ಏನಿರಪ್ಪ ಡೈರೆಕ್ಟ್ ವೇಜಸ್ ಏನ್ರಿ ಡೈರೆಕ್ಟ್ ವೇಜಸ್ ಎಲ್ಲಿತ್ತಪ್ಪ ಡೈರೆಕ್ಟ್ ವೇಜಸ್ ಇದು ಏನು ಡೈರೆಕ್ಟ್ ವೇಜಸ್ ಎಷ್ಟಿಪ್ಪ ಅದು 900 ಎಷ್ಟ್ರಿ 900 ತಗೋರಿಪ್ಪ ಡೈರೆಕ್ಟ್ ವೇಜಸ್ 900 ಇದು ಸೇಮ್ ಕಾಪಿ ಪೇಸ್ಟ್ ಮಾಡಬೇಕಾ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಹಾಂ ಮಾಡ್ರಿಪ್ಪ ಈಗ 840 ಏನಿದು 840 ಪ್ಲಸ್ 900 ಎಷ್ಟು ರೀ 1740 ಕರೆಕ್ಟ್ ಅಲ್ಲ ಈಗ ಇದು ಕಾಪಿ ಪೇಸ್ಟ್ ಎಲ್ಲ ಕಡೆ 3 ಕಡೆ ಕಾಪಿ ಪೇಸ್ಟ್ ಇದು ಸೇಮ್ ಪ್ರೈಮ್ ಕಾಸ್ಟ್ ಎಷ್ಟು ಬಂತ್ರಿಪ್ಪ ಈಗ ಏನು ಓದ್ತೀವಿ ಹಾಂ ಒನ್ ಮಿನಿಟ್ ಏನಾಗ್ತದೆ ಕರೆಕ್ಟ್ ಐತಿ ಕರೆಕ್ಟ್ ಐತಿ ಸ್ವಲ್ಪ ಓಕೆ ಇಲ್ಲ ಕರೆಕ್ಟಾ ಇದು ಕೆಳಗಡೆ ಹೋಗ್ಬೇಕು ಐತಿ ಕರೆಕ್ಟ್ ಈಗ ಇಲ್ಲೇ ಮಾಡೋಣ್ರಿ ಇಲ್ಲ ಕರೆಕ್ಟಾ ಆಮೇಲೆ ಇಲ್ಲ ಕರೆಕ್ಟಾ ಸರಿ ಮಾಡೋಣ್ರಿ ಈಗ ಬರ್ರಿ ಎ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಇದರೊಳಗೆ ಏನ್ರಿಪ್ಪ ಫಸ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಫಸ್ಟ್ ಏನು ಬೇಕು ನಿಮಗೆ ಇಲ್ಲಿ ಲೇಬರ್ ಅವರ್ಸ್ ಬೇಕು ಏನ್ರಿಪ್ಪ ಲೇಬರ್ ಅವರ್ಸ್ ಕಂಪೇರಿಟಿವ್ ಕಾಸ್ಟ್ ಶೀಟ್ ಅಂತ ಲೇಬರ್ ಅವರ್ಸ್ ಬೇಕು ನಿಮಗೆ ಎಲ್ಲಿದ್ರಿಪ್ಪ ಹಾಂ ಇಲ್ಲಿ ನೋಡ್ರಿ ಡೈರೆಕ್ಟ್ ಲೇಬರ್ ಅವರ್ಸ್ ಏನ್ರಿ ಡೈರೆಕ್ಟ್ ಲೇಬರ್ ಅವರ್ಸ್ ಎಷ್ಟಿಪ್ಪ ಇದು 150 ಡೈರೆಕ್ಟ್ ಲೇಬರ್ ಅವರ್ಸ್ ಎಷ್ಟಿಪ್ಪ ಇದು 150 ತಗೋರಿಪ್ಪ ಡೈರೆಕ್ಟ್ ಲೇಬರ್ ಅವರ್ಸ್ 150 ಇಲ್ಲೇ 150 ಕರೆಕ್ಟಾ ಈಗ ಲೇಬರ್ ಅವರ್ ರೇಟ್ ಎಲ್ಲಿತ್ತಪ್ಪ ಅದು ಲೇಬರ್ ಅವರ್ ರೇಟ್ ಇಲ್ಲಿ ನೋಡ್ರಿಪ್ಪ ಎ ಒಳಗೆ ಲೇಬರ್ ಅವರ್ ರೇಟ್ ಎಷ್ಟಿಪ್ಪ ಅದು ಲೇಬರ್ ಅವರ್ ರೇಟ್ 0.43 rupees 0.43 ತಗೋರಿಪ್ಪ rupees 0.43 ಹೌದಲ್ಲ rupees 0.43 ಮಾಡ್ರಿಪ್ಪ ಈಗ ಇಲ್ಲೇ 150 ಇಂಟು 0.43 ಎಷ್ಟು ಬಂತ್ರಿಪ್ಪ ಇದು 64.5 ಎ ಕಾಲಮಲ್ಲಿ ಬಿ ಮತ್ತು ಸಿ ಡ್ಯಾಶ್ ತಿಳಿತ್ರಿ ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಎಷ್ಟು ಇಲ್ಲಿ ನೋಡಿ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಟ್ ಎಷ್ಟಿಪ್ಪ ಅದು 59.48% 59.48% ಆನ್ ಡೈರೆಕ್ಟ್ ವೇಜಸ್ 59.48% ಆನ್ ಡೈರೆಕ್ಟ್ ವೇಜಸ್ ಓಕೆ 59.48% ಆನ್ ಡೈರೆಕ್ಟ್ ವೇಜಸ್ ತಗೋರಿಪ್ಪ 59.48% ಆನ್ ಡೈರೆಕ್ಟ್ ವೇಜಸ್ ಮೇಲೆ ಬರ್ರಿಪ್ಪ ಎಷ್ಟಿದು 59.48 ಡಿವೈಡೆಡ್ ಬೈ 100 ಇಂಟು ಎದ್ರ ಮೇಲೆ ಇರಪ್ಪ ಡೈರೆಕ್ಟ್ ವೇಜಸ್ ಮೇಲೆ ಎಲ್ಲಿಪ್ಪ ಡೈರೆಕ್ಟ್ ವೇಜಸ್ ಇಲ್ಲಿ ನೋಡ್ರಿ ಡೈರೆಕ್ಟ್ ವೇಜಸ್ ಎಷ್ಟಿಪ್ಪ ಇದು 900 ಎಲ್ಲ ಕಡೆ 900 ತಗೋರಿಪ್ಪ 900 ಸ್ವಲ್ಪ ಇದು ಮಾಡ್ತೀನಿ ತಗೋರಿ ಮಾಡಿರಿಪ್ಪ ಈಗ ಬಿ ಕಾಲಮಲ್ಲಿ ಬರಿಬೇಕಲ್ಲ ಅದು ಬಿ ಕಾಲಮಲ್ಲಿ ಬರಿಬೇಕಿದ್ದು ಮಾಡಿರಿಪ್ಪ ಎಷ್ಟಿದು 900 ಅಲ್ಲ ಅದು 900 ಇಂಟು 59.48% ಎಷ್ಟು ಬಂತ್ರಿದ್ದು 535.32 ಕರೆಕ್ಟ್ ಅಲ್ಲ 535.32 ಇದು ಏನ್ರಿಪ್ಪ ಅದು ಬಿ ಕಾಲಮಲ್ಲೇ ಎ ಮತ್ತು ಸಿ ಡ್ಯಾಶ್ ನೆಕ್ಸ್ಟ್ ಮಷೀನ್ ಅವರ್ ರೇಟ್ ಫಸ್ಟ್ ಏನು ಬೇಕು ನಿಮಗೆ ಮಷೀನ್ ಅವರ್ಸ್ ಬೇಕು ಏನ್ರಿ ಮಷೀನ್ ಅವರ್ಸ್ ಬರ್ರಿ ಮಷೀನ್ ಅವರ್ಸ್ ಎಲ್ಲಿದ್ರಿ ಇದು ಎಲ್ಲೈತೆ ನೋಡ್ರಿಪ್ಪ ಮಷೀನ್ ಅವರ್ಸ್ ಎಷ್ಟಿಪ್ಪ ಅದು 100 ಮಷೀನ್ ಅವರ್ಸ್ ಎಷ್ಟಿದ್ದು 100 ತಗೋರಿಪ್ಪ ಮಷೀನ್ ಅವರ್ಸ್ 100 ಇಲ್ಲೇ ಮಷೀನ್ ಅವರ್ಸ್ 100 ಕರೆಕ್ಟಾ ಈಗ ನಿಮಗೆ ಮಷೀನ್ ಅವರ್ ರೇಟ್ ಬೇಕು ನಿಮಗೆ ಮಷೀನ್ ಅವರ್ ರೇಟ್ ಎಲ್ಲಿತ್ತಪ್ಪ ಅದು ಮಷೀನ್ ಅವರ್ ಇಲ್ಲಿ ನೋಡ್ರಿ ಮಷೀನ್ ಅವರ್ ರೇಟ್ ಎಷ್ಟಿಪ್ಪ ಇದು rupees 1.148 rupees 1.148 ಹಾಂ ಮಾಡ್ರಿಪ್ಪ ಈಗ ಇದು ಸಿ ಕಾಲಮಲ್ಲೇ ಎಷ್ಟಿದು 100 ಇಂಟು 1.148 ಎಷ್ಟು ಬಂದ್ರಿಪ್ಪ ಇದು 114.8 ಹಾಂ ಈಗ ಬಂತಲ್ರಿ ಈಗ ಟೋಟಲ್ ಮಾಡಿರಿಪ್ಪ ಅದು
ಇದು ಟೋಟಲ್ ಮಾಡಿರಿ. ಎಷ್ಟು ಇದು 1740 1740 ಪ್ಲಸ್ 64.5 ಎಷ್ಟು ಬಂತು ಇದು 1804.5 ಕರೆಕ್ಟಾ 804.5 ಆರ್ ಅಂತ ಬರೀಬೇಕು. ಆರ್ ಅಂತ ಬರೀರಿಪ್ಪ, ಇಲ್ಲ ಅಂದರೆ ರೌಂಡ್ ಅಪ್ ಮಾಡಿರಿ. ಇದು ರೌಂಡ್ ಅಪ್ ಮಾಡಿರಿ ಎಷ್ಟಿಪ್ಪ ಅದು 1805 ಆರ್ ಅಂತ ಬರೀರಿ. ನೆಕ್ಸ್ಟ್ ಇಲ್ಲೇ ಇದು ಟೋಟಲ್ ಮಾಡಿರಪ್ಪ ಎಷ್ಟು ರೀ 1740 ಪ್ಲಸ್ 535.32 ಎಷ್ಟು ಬಂತು ಇದು ಆನ್ಸರ್ 2275.32 ಆರ್ ಅಂತ ಬರೀರಪ್ಪ ಇಲ್ಲಿ ಕೆಳಗಡೆ ಆರ್ ಅಂತ. ಆರ್ ಇದು ರೌಂಡ್ ಅಪ್ ಮಾಡಕ್ಕೆ ಬರಂಗಿಲ್ಲ, ಯಾಕಂದ್ರೆ 0.5 ಜಾಸ್ತಿ ಇಲ್ಲ, ಅದು 0.5 ಜಾಸ್ತಿ ಇಲ್ಲ, ಅದಕ್ಕೆ ಏನ್ರಿಪ್ಪ 2275 ಸೇಮ್ ಬರ್ತೈತೆ ಇದು. ನೆಕ್ಸ್ಟ್ ಇಲ್ಲೇ ಟೋಟಲ್ ಮಾಡಿರಪ್ಪ ಇದು 1740 ಪ್ಲಸ್ 114.8 ಎಷ್ಟು ಬಂತ್ರಿಪ್ಪ ಇದು 1854.8 ಬಂತ್ರಿ ಆನ್ಸರ್. ಇದು ರೌಂಡ್ ಅಪ್ ಮಾಡಕ್ಕೆ ಬರ್ತೈತೆ ರೀ, ಇದು ರೌಂಡ್ ಅಪ್ ಮಾಡಕ್ಕೆ ಬರ್ತೈತೆ ಅದು, ಯಾಕಂದ್ರೆ 0.5 ಹೆಚ್ಚಿಗೆ ಐತ್ರಿ ಇದು 0.5 ಹೆಚ್ಚಿಗೆ ಐತ್ರಿ, ಅದಕ್ಕೆ ಏನ್ರಿಪ್ಪ 1855 ಇದು ನಿಮ್ದು ಆನ್ಸರ್ ಬಂದು ನೋಡ್ರಿ, ಇದು ನಿಮ್ದು ಆನ್ಸರ್ ಬಂತ್ರಿ. ತಿಳಿತಾ ಬರ್ರಿ ಇಲ್ಲೇ ಈಗ ಸಜೆಷನ್ ಬರೀಬೇಕಲ್ಲ, ಈ ಸಜೆಷನ್ ನೋಡ್ರಿ ಪೈಲೆ ಕ್ವಶನ್ಸ್ ಏತ್ ನೋಡ್ರಿ ಕ್ವಶನ್ಸ್ ಇಲ್ಲ ಏನ್ರಿ ಕ್ವಶನ್ ಅದು ಕ್ವಶನ್ ನೋಡ್ರಿಪ್ಪ ಇದು ಏನೈತಿ ನಂಬರ್ 1 ವಿಚ್ ಮೆಥಡ್ ಈಸ್ ಅಡಾಪ್ಟೆಡ್, ಇದು ಡಿಪಾರ್ಟೆಡ್ ಅಲ್ಲ, ಅದು ವಿಚ್ ಮೆಥಡ್ ಈಸ್ ಅಡಾಪ್ಟೆಡ್ ಬೈ ಮ್ಯಾನೇಜ್ಮೆಂಟ್ ಮೋಸ್ಟ್ ರೇಷನಲ್ ಮೆಥಡ್ ಅಲ್ಲ ಇದು. ಇದು ಹಳೆ ಕ್ವಶನ್ಸ್ ಒಳಗೆ ನೋಡ್ರಿ, ಹಳೆ ಕ್ವಶನ್ಸ್ ಒಳಗೆ ಕಮೆಂಟ್ ಆನ್ ದಿ ಮೋಸ್ಟ್ ರೇಷನಲ್ ಮೆಥಡ್ ಅಲ್ರಿಪ್ಪ ಅದು. ಈಗ ರೇಷನಲ್ ಮೆಥಡ್ ಅಲ್ಲ, ರೇಷನಲ್ ಮೆಥಡ್ ಟೈಮ್ ಒಳಗೆ ನಾವು ಏನು ನೋಡ್ತೇನೆ ರೀ ಮಿಡಲ್ ಅಮೌಂಟ್. ಓಕೆ, ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ ಸೆಂಟರ್ ಅಮೌಂಟ್ ನೋಡ್ತೀವಿ ನಾವು. ಬಟ್ ಇಲ್ಲಿ ನಂಬರ್ 1 ವಿಚ್ ಮೆಥಡ್ ಈಸ್ ಅಡಾಪ್ಟೆಡ್ ಬೈ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಯಾವ ಮೆಥಡ್ ಚಲೋರಿಪ್ಪ ಅಂತ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಅದಕ್ಕೆ ನಂಬರ್ ಒನ್ ಸಜೆಷನ್ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡಿಲ್ಲ, ದ ಮ್ಯಾನೇಜ್ಮೆಂಟ್ ಶುಡ್ ಆಪ್ಟ್ ಅಂದ್ರೆ ಏನಪ್ಪ ಚೂಸ್ ಮಾಡ್ಬೇಕು. ಶುಡ್ ಆಪ್ಟ್ ಯಾವ ಮೆಥಡ್ ರೀಪ್ಪ ಲೇಬರ್ ಅವರ್ ರೇಟ್ ಮೆಥಡ್. ಯಾವ ಮೆಥಡ್ ರೀಪ್ಪ ಅದು ಲೇಬರ್ ಅವರ್ ರೇಟ್ ಮೆಥಡ್ ಅಂದ್ರೆ ಏನ್ರಿಪ್ಪ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್. ಏನ್ರಿ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್. ದ ಮ್ಯಾನೇಜ್ಮೆಂಟ್ ಶುಡ್ ಆಪ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್. ಯಾಕ್ರಿಪ್ಪ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ಬಿಕಾಸ್ ವರ್ಕ್ಸ್ ಕಾಸ್ಟ್ ಈಸ್ ಲೆಸ್. ನೋಡ್ರಿ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅದು ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕು ನಾವು. ವರ್ಕ್ಸ್ ಕಾಸ್ಟ್ ನೋಡ್ರಿಪ್ಪ ಇಲ್ಲಿ ಏನ್ರಿ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ಬೇಡ. ಬರ್ರಿ ಮೂರು ಕೇಸಲ್ಲಿ ನೋಡ್ರಿಪ್ಪ ವರ್ಕ್ಸ್ ಕಾಸ್ಟ್. ಮೂರು ಕೇಸಲ್ಲಿ ವರ್ಕ್ಸ್ ಕಾಸ್ಟ್ ನೋಡ್ರಿಪ್ಪ. ಫಸ್ಟ್ ಕೇಸಲ್ಲಿ 1805, ಸೆಕೆಂಡ್ ಕೇಸಲ್ಲಿ 2275, ಆಮೇಲೆ ಏನ್ರಿ ಥರ್ಡ್ ಕೇಸಲ್ಲಿ 1855. ಲೋವೆಸ್ಟ್ ನೋಡ್ಬೇಕನ್ನು ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಯಾವಾಗ್ಲೂ ಲೆಸ್ ಕಾಸ್ಟ್ ನೋಡ್ಬೇಕು. ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಯಾವಾಗ್ಲೂ ಏನ್ರಿಪ್ಪ ಲೆಸ್ ಲೋವೆಸ್ಟ್ ಕಾಸ್ಟ್ ನೋಡ್ಬೇಕು ನೀವು. ಲೋವೆಸ್ಟ್ ಕಾಸ್ಟ್ ನೋಡ್ರಿಪ್ಪ ಮೂರುದಾಗ ಲೋವೆಸ್ಟ್ ಯಾವ್ದ್ರಿಪ್ಪ ಲೋವೆಸ್ಟ್ ಯಾವ್ದ್ರಿಪ್ಪ ಇದು ಲೋವೆಸ್ಟ್ ಏನ್ರಿ ಇದು 1805 ವರ್ಕ್ಸ್ ಕಾಸ್ಟ್ ಲೋವೆಸ್ಟ್ ಐತ್ರಿಪ್ಪ. ಎಲ್ಲಿದ್ದು ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ಒಳಗೆ ಲೋವೆಸ್ಟ್ ಐತ್ರಿಪ್ಪ. ಅದಕ್ಕೇನ್ರಿ ದ ಮ್ಯಾನೇಜ್ಮೆಂಟ್ ಶುಡ್ ಆಪ್ಟ್ ಡೈರೆಕ್ಟ್ ಲೇಬರ್ ಅವರ್ ರೇಟ್ ಮೆಥಡ್ ಬಿಕಾಸ್ ವರ್ಕ್ಸ್ ಕಾಸ್ಟ್ ಈಸ್ ಲೆಸ್ ತಿಳಿತೀರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ವೆದರ್ ಸೇಮ್ ಪ್ರಿನ್ಸಿಪಲ್ ಈಸ್ ಅಡಾಪ್ಟೆಡ್ ಇನ್ ಆಲ್ ದ ಕೇಸಸ್. ಸೇಮ್ ಪ್ರಿನ್ಸಿಪಲ್ ಅಡಾಪ್ಟ್ ಮಾಡ್ತೀರಿ ನೀವು ಎಲ್ಲ ಕೇಸಲ್ಲೇ? ಇಲ್ಲ, ಇದು ತಪ್ಪೈತ್ರಿ. ಇದು ಸೇಮ್ ಪ್ರಿನ್ಸಿಪಲ್ ನೀವು ಅಡಾಪ್ಟ್ ಮಾಡಂಗಿಲ್ಲ. ಬೇರೆ ಬೇರೆ ಕೇಸ್ ಐತ್ರಿಪ್ಪ. ಡೈರೆಕ್ಟ್ ಲೇಬರ್ಗೆ ಬೇರೆ, ಡೈರೆಕ್ಟ್ ಲೇಬರ್ ಕಾಸ್ಟ್ಗೆ ಬೇರೆ, ಮಷಿನ್ ಅವರ್ಗೆ ಬೇರೆ ಐತ್ರಿಪ್ಪ. ಸೇಮ್ ಪ್ರಿನ್ಸಿಪಲ್ ಅಡಾಪ್ಟ್ ಮಾಡಂಗಿಲ್ಲ ನೀವು. ಅದಕ್ಕೆ ನೋಡ್ರಿಪ್ಪ ಇಲ್ಲೇ ನೋ. ಸೇಮ್ ಪ್ರಿನ್ಸಿಪಲ್ ಅಡಾಪ್ಟ್ ಮಾಡ್ತೀರಿ ನೀವು? ಇಲ್ಲ, ಅದಕ್ಕೆ ನೋ ಇನ್ ಆಲ್ ದ ಕೇಸಸ್ ದ ಸೇಮ್ ಪ್ರಿನ್ಸಿಪಲ್ ಈಸ್ ನಾಟ್ ಅಡಾಪ್ಟೆಡ್. ಇಟ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ಇಂಡಸ್ಟ್ರಿ ಅಂಡ್ ವರ್ಕ್ ಅವರ್ಸ್. ಇದು ನಿಮ್ದು ಆನ್ಸರ್ ತಿಳಿತ್ರಿ. ಕೇಸ್ ಸ್ಟಡಿಲೇ ಎಲ್ಲ ಓವರ್ ಹೆಡ್ ಕೇಸ್ ಸ್ಟಡೀಸ್ ಮುಗಿತ್ ನೋಡ್ರಿ. ಟೇಕ್ ದ ಸ್ಕ್ರೀನ್ ಶಾಟ್. ದಿಸ್ ಇಸ್ ಯುವರ್ ಕ್ವಶನ್. ಓಕೆ, ಇದು ನಿಮ್ದು ಕ್ವಶನ್, ಕೇಸ್ ಸ್ಟಡಿ ಕ್ವಶನ್. ಆಮೇಲೆ ಇಲ್ಲಿ ನಿಮ್ದು ಸೊಲ್ಯೂಷನ್ ಐತ್ರಿಪ್ಪ. ಸ್ವಲ್ಪ ಸ್ಮಾಲ್ ಮಾಡ್ತೀನಿ, ಮಿನಿಮೈಸ್. ತಗೋರಿಪ್ಪ ಸ್ಕ್ರೀನ್ ಶಾಟ್. ಇದು ನಿಮ್ದು ಸೊಲ್ಯೂಷನ್.
ಆಮೇಲೆ ಇದು ನಿಮ್ದು ತಡೀರಿ, ಇದು ಸ್ವಲ್ಪ ಇದು ಮಾಡ್ತೀನಿ, ತಗೋರಿಪ್ಪ ಸ್ಕ್ರೀನ್ಶಾಟ್. ಓಕೆ, ಫೈನಲಿ ವಿ ಹ್ಯಾವ್ concluded all the case studies based on overhead chapters. Okay, till then, thank you all of you for watching this video, and do practice well, and all the best for your examinations. Thank you all of you.